ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಹೇಯಾಂ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಸ್ತ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಧರ್ಮಪ್ರೋಚ್ಛಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಪದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈಃ ಈಶ್ವರಃ ಸದ್ಯೋ ಹೃತ್ಯವರುಧ್ಯತೆऽತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೇವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು ಅಸೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಭಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಶಾಪನೋದನಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥಸಾಧನೀಭೂತೆ. ಅದ್ಯ ಶ್ರೀಮದ್ಭಾಗವತೆ ಪಂಚಮಸ್ಕಂದಾಂತರಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪುರುಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಭಾಗವತದ ಒಂದು ಮಹತ್ವಪೂರ್ಣ ಘಟ್ಟ. ಇದೊಂದೇ ಅಲ್ಲ, ಭಾಗವತದ ಪ್ರತಿಯೊಂದು ಘಟ್ಟಗಳು ಮಹತ್ವಪೂರ್ಣವೇ. ಆದ್ದರಿಂದಾಗಿ ಜ್ಞಾನಿಗಳು ಹೇಳ್ತಾ ಬಂದಿರತಕ್ಕಂಥ ಒಂದು ಮಾತು, ವಿದ್ಯಾವತಾಂ ಭಾಗವತೆ ಪರೀಕ್ಷಾ.
ನಾವು ವಿದ್ಯಾವಂತರು ಅಂತ ಅನಿಸ್ಕೊಳ್ಬೇಕಾಗಿದ್ದರೆ ಅಥವಾ ಏನಾದರೂ ತತ್ವಗಳನ್ನು ತಿಳಿದುಕೊಂಡಿದ್ದೇವೆ ಅಂತ ಅನಿಸ್ಕೊಳ್ಬೇಕಾಗಿದ್ದರೆ ಭಾಗವತ ಎಷ್ಟು ತಿಳಿದುಕೊಂಡಿದ್ದೇವೆ ಅದರ ಮೇಲಿಂದ ಅವಲಂಬಿಸ್ತದೆ. ಇಂಥ ಒಂದು ಕ್ಯಾರೆಕ್ಟರ್ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಋಷಭನ ನಂತರ ನಾವು ಭರತನ ಕ್ಯಾರೆಕ್ಟರ್ ಅಭ್ಯಾಸ ಮಾಡ್ತಾ ಇದ್ದೇವೆ. ಭರತ ಪಾತ್ರ ಯಾವ ವ್ಯಕ್ತಿ ಸರ್ವಸಂಗ ಪರಿತ್ಯಾಗ ಮಾಡಿ ಒಂದು ಜಿಂಕೆಯ ಮೋಹದಲ್ಲಿ ಸಿಲುಕಿ ಬಿದ್ದು ಆ ನಂತರ ಜಿಂಕೆಯಾಗಿ ಹುಟ್ಟಿ ಈಗ ಮತ್ತೆ ಪುನಃ ಜಾತಿ ಸ್ಮೃತಿ, ಪೂರ್ವಜನ್ಮದ ಸ್ಮೃತಿ, ವಿಶೇಷವಾದಂಥ ಸಿದ್ಧಿ ತಪಸ್ಸಿನಿಂದ ಪೂರ್ವಜನ್ಮದ ಸ್ಮೃತಿ ಬರ್ತದೆ. ಅಥವಾ ಷಣ್ಣವತಿ ಶ್ರಾದ್ದ, ವರ್ಷದಲ್ಲಿ 96 ಶ್ರಾದ್ದಗಳನ್ನು ಪಿತೃಗಳನ್ನು ಕುರಿತು ಮಾಡಿದರೆ ಈ ಜಾತಿ ಸ್ಮೃತಿ ಬರ್ತದೆ ಅಂತ ಹೇಳಿ ಹರಿವಂಶ ಹೇಳ್ತದೆ. ಇರಲಿ, ಅವನು ತಾನು ಒಳ್ಳೆಯ ಜ್ಞಾನಿಯಾಗಿ ತತ್ವಜ್ಞಾನಿಯಾಗಿದ್ದರೂ ಸರ್ವವನ್ನು ತಿಳಿದುಕೊಂಡಿದ್ದರೂ ಜಗತ್ತಿನ ದೃಷ್ಟಿಯಲ್ಲಿ ನಾನು ಹುಚ್ಚ, ಆನಂತರ ನಾನು ದಡ್ಡ, ನಾನು ಯಾವುದೋ ನಶೆಯಲ್ಲಿ ಉನ್ಮತ್ತನಾಗಿರ್ತಕ್ಕಂಥ ವ್ಯಕ್ತಿ, ಕಿವುಡ, ಕುರುಡ, ಈ ರೀತಿಯಾದ ವ್ಯವಹಾರವನ್ನು ಮಾಡ್ತಾ ಇದ್ದಾನೆ. ಸ್ವಲ್ಪ ಲಕ್ಷ್ಯ ಕೊಡಿ. ನಾಟಕ ಅರ್ಧ ಗಂಟೆ, 1 ಗಂಟೆ, 2 ಗಂಟೆಯಲ್ಲಿ ಮಾಡ್ಬೋದು. ಸಂಪೂರ್ಣ ಜೀವನದ ಉದ್ದಕ್ಕೂ ಕಲ್ಪನೆ ಮಾಡಿ ಆ ವ್ಯಕ್ತಿಯ ಯೋಗ್ಯತೆ ಏನಿರಬೇಕು. ಎಲ್ಲೂ ಗೊತ್ತಿದೆ, ಅದು ಎಲ್ಲೂ ಗೊತ್ತಿಲ್ಲದಂತೆ ಜನರು ಬೈತಾರೆ, ನಿಂದೆ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ, ಕೆಲಸ ಹೇಳ್ತಾರೆ, ಏನೇನೋ ಊಟಕ್ಕೆ ಹಾಕ್ತಾರೆ, ಯಾವುದೋ ರೀತಿಯಿಂದ ನೋಡ್ಕೊಳ್ತಾರೆ. ಕೊನೆಗೆ ಹೊಯ್ದು ಕಾಳಿಕಾದೇವಿ ಎದುರಿಗೆ ನಿಲ್ಲಿಸ್ತಾರೆ. ಆದರೂ ತನ್ನ ಪೇಷನ್ಸ್ ಕಳೆದುಕೊಳ್ಳದೆ. ಅಂದರೆ ನಾವು ಕಲ್ಪನೆ ಮಾಡಿ ಒಂದು ಜೀವನ ನಡೆಸಬೇಕಾದ್ರೆ ಎಷ್ಟು ಪೇಷನ್ಸ್ ಬೇಕಾಗ್ತದೆ. ಒಂದು ಸಾರ್ಥಕ ಜೀವನ ನಡೆಸಬೇಕಾಗಿದ್ದರೆ ಇಲ್ಲಿ ಭಗವಂತನನ್ನು ಪಡೆಯಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಪೇಷನ್ಸ್ ಇದೆ, ತಪಸ್ಸು ಅಂತ ಕರೀತಾರೆ. ನಾವು ಬರೀ ಕೇಳಿ ಬಿಡ್ತೇವೆ, ಅದು ಏನು ಕಾನ್ಸೆಪ್ಟು, ಅದನ್ನು ನಮ್ಮ ಜೀವನದಲ್ಲಿ 1%, 10% ಆದರೂ ತರಲಿಕ್ಕೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ತಪ್ಪದೇ ವಿಚಾರ ಮಾಡಬೇಕು. ಆದರೆ ಒಂದು ಮಾತು ನೆನಪಿನಿಟ್ಟುಕೊಳ್ಳಿ, ಇಂಥ ವ್ಯಕ್ತಿಗಳಿಗೆ ಪ್ರತಿಕ್ಷಣ ಭಗವಂತ ಇಂಥ ಭಕ್ತರನ್ನು ತನ್ನ ಕಣ್ಣಿನ ರೆಪ್ಪೆಯಲ್ಲಿ ಇಟ್ಟುಕೊಂಡು ಸಂರಕ್ಷಣೆ ಮಾಡ್ತಾ ಇರ್ತಾನೆ. ಕಣ್ಣಿನ ರೆಪ್ಪೆಯಲ್ಲಿ ಇಟ್ಟುಕೊಂಡು ಸಂರಕ್ಷಣೆ ಮಾಡೋದು ಕನ್ನಡದ ಒಂದು ಗಾದೆ ಮಾತು. ಅಂದರೆ ಪ್ರತಿಕ್ಷಣ ಯೋಗಕ್ಷೇಮದಲ್ಲಿರ್ತಾನೆ. ಕಾಳಿಕಾದೇವಿ ಭಗವಂತನ ಆಜ್ಞೆಯ ಪ್ರಕಾರ ಅವನನ್ನು ಸಂರಕ್ಷಣೆ ಮಾಡಿದ್ದಾಳೆ. ಅವನು ಇನ್ನೂ ಸ್ವಲ್ಪ ಪ್ರಾರಬ್ಧ ಬಾಕಿ ಇದೆ. ಇನ್ನು ತತ್ವಜ್ಞಾನದ ಪ್ರಚಾರದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕರ್ತವ್ಯ ಬಾಕಿ ಇದೆ. ಭಗವಂತ ಆ ಬಾಕಿಯನ್ನು ಮುಗಿಸ್ತಾನೆ ಅವರ ಕಡೆಯಿಂದ. ಇವನು ಮತ್ತೆ ತಿರುಗಿ ತನ್ನ ಹೊಲಕ್ಕೆ ಬಂದ, ಕಾಯ್ತಾ ಕೂತ್ಕೊಂಡಿದ್ದ. ಸಿಂಧು ಮತ್ತು ಸೌವೀರ ಅಧಿಪತಿ. ಸಿಂಧು ಸೌವೀರ ಅಂತಂದರೆ ಸಿಂಧ್ ಮತ್ತು ಝೇಲಂ, ಅಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಪ್ರದೇಶದ ರಾಜ. ಮೊದಲು ಅಲ್ಲಿ ವೃದ್ಧಕ್ಷತ್ರ ಅಂತ ತಿಳ್ಕೊಂಡಂತನ್ನುವ ರಾಜ, ಜಯದ್ರಥನ ಅಪ್ಪ ರಾಜನನ್ನು ಕೊಟ್ಟುಕೊಂಡು ರಾಜ್ಯವನ್ನು ಮಾಡ್ತಾ ಇದ್ದ. ಆ ದೇಶದ ರಾಜ ಇಕ್ಷುಮದಿನಿ ತೀರದಲ್ಲಿ ಕಪಿಲರು ಬಂದು ಆಶ್ರಮ ಕಟ್ಟಿಕೊಂಡಿದ್ದಾರೆ, ಸ್ವಲ್ಪ ದಿವಸ ಅಲ್ಲಿರೋರಿದ್ದಾರೆ ಅಂತ ಸುದ್ದಿ ಗೊತ್ತಾಗಿ ಇಕ್ಷುಮತಿ ನದಿ ತೀರ ಅಂತಂದರೆ ಈಗ ಉತ್ತರ ಪ್ರದೇಶದ ಒಂದು ನಗರ ಯಾವುದು ಕಾಳಿ ನದಿ ಅಂತ ತಿಳ್ಕೊಂಡು ಹರಿತದೆ. ಆ ಕಾಳಿ ನದಿಯಲ್ಲಿ ಮೊದಲು ಆ ದೇಶದ ಪ್ರದೇಶದ ರಾಜ ಕುಶಧ್ವಜನಾಗಿದ್ದ, ಜನಕರಾಜನ ತಮ್ಮ. ಸಾಂಕಾಶ್ಯ ಅಂತ ತಿಳ್ಕೊಂಡಂತೇಳಿ ಆ ಪ್ರದೇಶದ ಹೆಸರು. ಅಲ್ಲಿ ಅದಕ್ಕೆ ಇಕ್ಷುಮತಿ ಅಂತ ನದಿ ಹೆಸರಿತ್ತು.
ಈಗ ಕಾಳಿ ನದಿ ಅಂತ ಕರೀತಾರೆ. ಆ ತಲದಲ್ಲಿ ಅವನು ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು, ರಾಜ ನರವಾಹನ ಪಲ್ಲಕ್ಕಿ ಮೇಲೆ ಕುಳಿತುಕೊಂಡು ಹೋಗ್ತಕ್ಕಂಥ ಕ್ರಮದಲ್ಲಿ ಮಧ್ಯದ ದಾರಿಯಲ್ಲಿ ಒಬ್ಬ ಬೋವಿ ಅಂದರೆ ಪಲ್ಲಕ್ಕಿಯನ್ನು ಹೊರತಕ್ಕಂಥ ಒಬ್ಬ ವ್ಯಕ್ತಿ ಸತ್ತು ಹೋದ. ರಾಜ ಹೇಳ್ದ, ಯಾರು ಹುಡುಕಪ್ಪ, ಅವ್ನು ಬೇಕಾದ್ರೆ ಸ್ವಲ್ಪ ಹಣ ಕೊಡೋಣ. ಹುಡುಕ್ತಾ ನೋಡಿದ್ರು, ಒಳ್ಳೆ ಗಟ್ಟಿಮುಟ್ಟವಾಗಿರ್ತಕ್ಕಂಥ ವ್ಯಕ್ತಿ, ದಷ್ಟಪುಷ್ಟ, ಹೊಲದಲ್ಲಿ ಕುಳಿತುಕೊಂಡಿದ್ದ. ನಡಿ ಅಂತಂದ, ನಡೆದ. ಎಲ್ಲಿಗೆ ಅಂತ ಕೇಳಲಿಲ್ಲ. ಏನಪ್ಪ ಏನಾದ್ರು ಸಂಬಳ ಮಾತನಾಡಲಿಲ್ಲ. ಪರವಾಗಿಲ್ಲ ಬಿಡಿ, ಏನಾದ್ರು ಕೊಟ್ಟರಾಯಿತು ಅಂತ ತಿಳ್ಕೊಂಡು ಅಂತ ಹೇಳಿ ಕರೆದುಕೊಂಡು ಬಂದರು. ಅದನ್ನು ಹೊತ್ಕೊಂಡ. ಸಾಕಷ್ಟು ಗಟ್ಟಿಮುಟ್ಟಿದ್ದಾನೆ, ಅಲ್ಲಿವರೆಗೆ ಹೋಗುವರೆಗೂ ನಮಗೇನು ಮಧ್ಯದಲ್ಲಿ ವಿಘ್ನ ಬರೋದಿಲ್ಲ ಅಂತ ಹೇಳಿ, ನಿಜವಾಗಿ ಅವನು ಬ್ರಾಹ್ಮಣ, ಅವನ ಕಡೆ ಇಂಥ ಕೆಲಸ ಮಾಡಿಸಬಾರ್ದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಆ ಕಾಲದಲ್ಲಿ ಅವನನ್ನು ಹೊರಿಸಿದ್ದಾರೆ. ಭರತ ಏನು 2 ಹೆಜ್ಜೆ ಮುಂದೆ ದೃಷ್ಟಿ ಇಟ್ಟು ಅಲ್ಲೇನಾದರೂ ಕ್ರಿಮಿ ಏನಾದರೂ ಇಲ್ಲ ನೋಡಿಕೊಂಡು ಇನ್ನೊಂದು ಹೆಜ್ಜೆ ನೆಡ್ತಿದ್ದ. ಅಲ್ಲಿ ಏನಾದರೂ ಪ್ರಾಣಿ ಕಾಣಿಸ್ತು, 1-2 ಹೆಜ್ಜೆ ಜಿಗಿತಿದ್ದ, ಮತ್ತೆ ಮುನ್ನಡೀತಿದ್ದ, ಮತ್ತೆ ಕಾಣಿಸ್ ಜಿಗಿತಿದ್ದ. ಇವನೇನೋ ಜಿಗಿತಾನೆ, ಅದು 4 ಜನ ಉಳಿದವರು ಜಿಗಬೇಕಲ್ಲ, ಉಳಿದ 3 ಜನ ಕೋಆರ್ಡಿನೇಷನ್ ಆಗಲಿಲ್ಲ. ಹೀಗಾಗಿ ಇವನೇನೋ ಜಿಗಿತಿದ್ದ, ಒಳ ಕೂತ್ಕೊಂಡು ರಾಜನ ತಲೆ ಜಿಗಿದಾಗ ಆ ಶಿಬಿಕೆ ಅವನ ಒಳಗಿದ್ದ ರಾಜ ಹಾರ್ತಿದ್ದ. ಆ ಪಲ್ಲಕ್ಕಿಯ ಕಟ್ಟಿಗೆ ಅವನ ತಲೆ ಬಡಿತಾ ಇತ್ತು. ಸ್ವಲ್ಪ ಮುನ್ಸಿಪಾಲ್ಟಿಯಲ್ಲಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂಥ ರೋಡ್ನಲ್ಲಿ ನಾವು ಆಟೋದಲ್ಲಿ ಹೊರಟಿದ್ರೆ ಏನು ಅನುಭವ ಬರ್ತದೆ, ಹಾಗೆ ಬಹುಶಃ ರಘುವಣ್ಣನಿಗೆ ಆ ಅನುಭವ ಬಂದಿರಬೇಕು. ಆಗ ಅವನು ತನ್ನ ಪರಿಚಿತ ಬೋಯಿಗಳಿಗೆ ಕೇಳಿದ, ಯಾಕೆ ಹೀಗೆ ಆಗ್ತಾ ಇದೆ, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ, ಯಾಕೆ ಕುಣಿತಾ ಇದ್ದೀರಿ ಅಂತಕೊಂಡು ಕೇಳಿದ. ಅವ್ರು ಹೇಳಿದ್ರು, ರಾಜನ್, ನಾವು ಮಾಡ್ತಾ ಇಲ್ಲ, ಹೊಸದಾಗಿ ಒಬ್ಬ ಮನುಷ್ಯನ ಕರೆದುಕೊಂಡು ಬಂದಿದ್ದೀವಲ್ಲ, ಅವನು ನಡೀತಾನೆ, ಅವನು ಕುಣಿತಾನೆ, ಜಿಗಿದು ಹಾರ್ತಾನೆ, ಏನೋ ರೋಡ್ನಲ್ಲಿ ಕಾಣಿಸ್ತದೆ ಅಂತ ತಿಳ್ಕೊಂಡು ಅಂತೇಳಿ ಅವನ ಜೊತೆ ನಾವು ಕೋಆಪ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದರಿಂದಾಗಿ ಈ ರೀತಿಯಾಗಿ ಆಗ್ತಾ ಇದೆ, ಏನು ಮಾಡೋಣ ಅಂತ ತಿಳ್ಕೊಂಡು ಅಂತೇಳಿ ಕೇಳಿ. ಇಂಥ ಸಂದರ್ಭದಲ್ಲಿ ಆವಾಗ ಆ ರಘುಗಣರಾಜನಿಗೆ ಸಿಟ್ಟು ಬಂತು. ಆದರೂ ಒಳ್ಳೆ ರಾಜ. ಆ ಕಾಲಕ್ಕೆ ಅವನು ವಿಚಾರ ಮಾಡಿದ, ಒಬ್ಬನ ತಪ್ಪಿನಿಂದ ಉಳಿದವ್ರಿಗೆ ಅನಾನುಕೂಲ ಆಗ್ತಾ ಇದೆ ಅಂತ. ಎಷ್ಟೇ ಒಳ್ಳೆಯವನಾದರೂ ಕೂಡ ರಾಜನಾಗಿದ್ದ. ಒಂದೆರಡು ಸಲ ಹೇಳಿ ನೋಡಿದ, ಹೀಗ್ಯಾಕೆ ಜಿಗಿತಾ ಇದ್ದಿ, ಹೀಗ್ಯಾಕೆ ಹೀಗೆ ಮಾಡ್ತಾ ಇದ್ದಿ, ಏನಾಯಿತು, ಏನು ಕಿವಿ ಮೇಲೆ ಕೇಳಿಸ್ಕೊಳ್ಳಿಲ್ಲ ಭರತ. ಆಗ ರಾಜನಿಗೆ ಸಿಟ್ಟು ಬಂತು. ಆದರೂ ವ್ಯಂಗ್ಯದಿಂದ ಈ ಮಂತ್ರಿನಿಗೆ ಏನಾದರೂ ಮನಸ್ಸಿಗೆ ತಾಗ್ತದೆ ಅನ್ನೋ ಅಂತ ತಿಳ್ಕೊಂಡು ಅಂತೇಳಿ ವ್ಯಂಗ್ಯದಿಂದ ಮಾತನಾಡಿದ. ಏನಪ್ಪ, ಭಾಳ ತೆಳ್ಳಗಿದ್ದಿಲ್ಲ ನೀನು, ನಿಜವಾಗಿ ಗಟ್ಟಿಮುಟ್ಟಿದ್ದ, ಉಲ್ಟಾ ಮಾತಾಡ್ತಾ ಇದ್ದಾನೆ. ಪಾಪ ಭಾಳ ತೆಳಗಿದ್ದೀರಿ, ಪಾಪ ಒಬ್ಬನೇ ಪೂರ್ತಿ ಪಾಲ್ಕಿ ಹೊತ್ಕೊಂಡಿದ್ದಿ, ಅದಕ್ಕೆ ನಿನಗೆ ಒಮ್ಮೆ ಶ್ರಮದಿಂದ ಕುಣಿತಿ ಏಳ್ತಿ ಏನೋ ಮಾಡ್ತಿರ್ತೀರಿ. ಪಾಪ ಎಷ್ಟೋ ದೂರದಿಂದ ಅವನು ಹೊತ್ಕೊಂಡು ನೀನು 10 ನಿಮಿಷ ಕೂಡ ಆಗಿರಲಿಲ್ಲ, ಒಬ್ಬನೇ ಕರ್ಕೊಂಡು ಬಂದಿದ್ದಿ, ಏನು ಪಾಪ ಮುದುಕಾಗಿ ಅಂತ ಕಾಣಿಸ್ತದ, ಬಹುಶಃ ಈ ರೀತಿಯಾಗಿ ನನ್ನ ಕಡೆಯಿಂದ ಆಗ್ಲಿಕ್ಕತ್ತದ ಕಾಣಿಸ್ತದ ಅಂತಕೊಂಡು ಅಂತೇಳಿ ತಮಾಷೆ ವ್ಯಂಗ್ಯ ಮಾಡಿ, ಒಂದು ಗಟ್ಬಿಟ್ಟಿದ್ದಿ ಮಹಾರಾಯ, ಏನು ದಾಡ್ಯಾಗಿದೆ ನನಗೆ, ಈಗ ಹೊತ್ಕೊಂಡಿದ್ದಿ, ಪಾಪ ಅವರು ಊರಿಂದ ಹೊತ್ಕೊಂಡು ಬಂದಾರೆ, ನೀನು ಒಬ್ಬನ ಹೊತ್ಕೊಂಡಿಲ್ಲ, 4 ಜನ ಕೂಡ ಹೊತ್ಕೊಂಡಿದ್ದೀರಿ, ಆದರೂ ಕಡೆ ಹುಚ್ಚುತನ ಯಾಕೆ ಮಾಡ್ಲಿಕ್ಕತ್ತಿ ಅಂತನ್ನುವ ಒಂದು ವ್ಯಂಗ್ಯಾರ್ಥವನ್ನು ಇಟ್ಟುಕೊಂಡು ಆಗ ರುಹುಗಣ ರಾಜ ಅವನನ್ನು ಮಾಡಿದ. ಏನಾದರೂ ಇನ್ಮೇಲೆ ಪರಿಣಾಮವೇ ಆಗಲಿಲ್ಲ.
ಪರಿಣಾಮ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಆಗ ರಾಜನಿಗೆ ಭಾಳ ಸಿಟ್ಟು ಬಂತು. ಎಷ್ಟಾದರೂ ತಾನು ರಾಜ, ತಾನು ಹೇಳಿದ ಮಾತು ವ್ಯಕ್ತಿ ಕೇಳ್ತಾ ಇಲ್ಲ. ಇವನು ಶರೀರದ ಮೇಲೆ ಅಭಿಮಾನ ಬಿಟ್ಟವನು. ಏನು ಬೇಕಾದ ಬೈಕೊಡ್ರಿ, ಬೇಕಾದ ವ್ಯಂಗ್ಯ ಮಾಡಿರಿ, ಬೇಕಾದ ಟೀಕಾ ಮಾಡಿರಿ, ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಿಲ್ಲ ಅನ್ಕತ್ತಕ್ಕಂಥ ವ್ಯಕ್ತಿ. ಆಗ ರಾಜನಿಗೆ ಭಾಳ ಸಿಟ್ಟು ಬಂತು. ಆ ಕಾಲದಲ್ಲಿ ಹೇಳ್ತಾನೆ, ಏನು ಸತ್ ಹೆಣ ಏನು ನೀನು? ಜೀವನ ಬರ್ತಾ ಇದ್ದೇನು? ಇಷ್ಟು ಸಲ ವ್ಯಂಗ್ಯ ಮಾಡಿದ್ರು ಕೂಡ ಸರಿಯಾಗಿ ಹೊತ್ಕೊಂತಾರೆ, ಯಾಕೆ ಹೊತ್ಕೊಳ್ಳಿಕತ್ತಿಲ್ಲ? ಸರಿಯಾಗಿ ನಡಿ ಅಂತ ತಿಳ್ಕೊಂಡಂತ ನಡಿಯಕ್ಕೆ ಬರೋದಿಲ್ಲ ನಿನ್ಗೆ? ಏನು ಹೆಣ ಇದ್ದಂಗೆ ಇಲ್ಲೋ? ಉತ್ತರ ಕನ್ನಡ ಒಂದು ಭಾಷಾಕ್ರಮ. ಏನು ಜೀವಿತ ಇದ್ದು ಸತ್ತಾಗಿದ್ದೆಯಲ್ಲ ನೀನು? ಏನು ಒಟ್ಟು ಒಂದು ಮಾತು ನೀನು ಕೇಳಿಸ್ಲಿಕ್ಕತ್ತಿಲ್ಲ, ಒಂದು ಪರಿಣಾಮ ಆಗೋಲ್ತು ನಿನಗೆ? ಎಷ್ಟು ಸಲ ನನ್ನ ಆಜ್ಞೆ ಉಲ್ಲಂಘನೆ ಮಾಡಿದ್ದೆ? ನೆನಪಿನಲ್ಲಿ ಇಟ್ಟುಕೋ, ನಾನು ಸಾಮಾನ್ಯ ವ್ಯಕ್ತಿಯಲ್ಲ, ನಾನು ರಾಜನಾಗಿರ್ತಕ್ಕಂಥ ನನ್ನ ಮಾತನ್ನು ನೀನು ಈ ರೀತಿ ಆಗಿರ್ತಕ್ಕಂಥ ರೀತಿಯಲ್ಲಿ ತಿರಸ್ಕಾರ ಮಾಡ್ತಾ ಇದ್ದೆಯಲ್ಲ. ನಿನಗೆ ನಾನು ದೊಂಡ ಕೊಟ್ಟ ಮೇಲೆ ಗೊತ್ತಾಗ್ತದೆ ಎಷ್ಟು ಕಠೋರ ದಂಡ ಇದ್ದೇನೆ ಅಂತ ಹೇಳಿ. ಯಮನು ಹೇಗೆ ಅವರವರ ಸ್ವಭಾವಾನುಸಾರವಾಗಿ ಅವರ ಕರ್ಮಾನುಸಾರವಾಗಿ ಶಿಕ್ಷೆ ಕೊಡ್ತಾನೆ, ಅದೇ ರೀತಿಯಾಗಿ ನಾನು ಕೂಡ ಇಷ್ಟು ಸಲ ಹೇಳಿದು ತಲೆಗೆ ಹೋಗಲ್ತು, ತಿರುಗುತ್ತರ ಸರಿಯಾಗಿ ಸಮಾಧಾನ ಉತ್ತರ ಕೊಡ್ತಾ ಇಲ್ಲ. ಆ ನಂತರ ಮತ್ತೆ ಪುನಃ ನನಗೆ ಪೀಡೆ ಕೊಡ್ತಾ ಇದ್ದೀರಿ. ನಾನೂ ನಿನಗೆ ಸರಿಯಾಗಿರ್ತಕ್ಕಂಥ ತಪ್ಪದೇ ದಂಡವನ್ನು ಕೊಡ್ತೇನೆ ಅಂತ ಹೇಳಿ ಆ ಕಾಲದಲ್ಲಿ ರಾಜ ಅವನಿಗೆ ಅಹಂಕಾರದಿಂದ ಸರಿಯಾಗಿ ರಜೋಗುಣ, ಮನುಷ್ಯನಿಗೆ ರಜೋಗುಣ ಪ್ರಾಧಾನ್ಯ ಯಾವಾಗ ಬರ್ತದೆ ಆಗ ಸಿಟ್ಟು, ಸೆಡವು, ಇನ್ನವರಿಗೆ ಎಕ್ಸ್ಪ್ಲೈಟ್ ಮಾಡೋದು, ಅಪಮಾನ ಮಾಡೋದು, ಇವೆಲ್ಲ ರಜೋಗುಣದ ಪ್ರಭಾವ. ಈ ರಜೋಗುಣದ ಪ್ರಭಾವಕ್ಕೆ ಒಳಗಾಗಿ ಆ ಕಾಲದಲ್ಲಿ ಆವಾಗ ರಾಜ ಏನೇನೋ ಮಾತನಾಡಿದ್ದಾನೆ. ಭಾಗವತ್ಕಾರ ಹೇಳ್ತಾರೆ, ನಿಜವಾಗಿಯೂ ಆ ಭರತ ಸಂಪೂರ್ಣ ಭಗವಂತರ ಸಮೂಹದ ವಿಶಿಷ್ಟವಾಗಿರ್ತಕ್ಕಂತಹ ಶ್ರೇಷ್ಠ ಭಗವದ್ಭಕ್ತನಾಗಿದ್ದ, ಶ್ರೇಷ್ಠ ತತ್ವಜ್ಞಾನಿಯಾಗಿದ್ದ. ಇಂಥ ಶ್ರೇಷ್ಠ ತತ್ವಜ್ಞಾನಿಗೆ ರಾಜ ಈ ರೀತಿಯಾಗಿ ಬೈಯೋದು ನಿಜವಾಗಿ ಪಾಪಕರ್ಮದ ಕೆಲಸ ಅಂತ ವರ್ಣನೆ ಮಾಡ್ತದೆ ಭಾಗವತ. ಆದರೆ ಇಲ್ಲೊಂದು ಪ್ರಶ್ನೆ ಬರ್ತದೆ, ಎಲ್ಲ ಭಕ್ತ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ, ಶ್ರೇಷ್ಠ ಜ್ಞಾನಿ, ಹಾಗಾದರೆ ಇವನಕ್ಕಿಂತ ಮೊದಲು ಯಾರು ಭಕ್ತರು, ವೈಷ್ಣವರು ಶ್ರೇಷ್ಠ ಜ್ಞಾನಿಗಳಾಗಲಿಲ್ಲೇನು ಅನ್ನೋದಕ್ಕೋಸ್ಕರ ಆಚಾರ್ಯರು ಅಲ್ಲಿ ಉತ್ತರ ಕೊಡ್ತಾರೆ. ಅಶೇಷ ಭಗವತ್ ಪ್ರಿಯಾಣಂ ಸಯೈವ ಭರತೋ ಮಾನುಷಾಪೇಕ್ಷೆಯ. ಭಕ್ತಿಯಲ್ಲಿ ಶ್ರೇಷ್ಠ ಮಹಾಲಕ್ಷ್ಮೀ ದೇವಿ, ಬ್ರಹ್ಮದೇವರು ವಾಯುದೇವರು, ಆ ನಂತರ ಭಾರತೀಯ ಸರಸ್ವತಿ, ಈ ರೀತಿಯಾಗಿರ್ತಕ್ಕಂಥ ಕ್ರಮ ಇದೆ. ಇಲ್ಲಿ ದೇವತೆಗಳನ್ನು ಇಟ್ಟುಕೊಳ್ಳದೆ ಆಗಿನ ಕಾಲದ ಮಾನವ ಕುಲ, ಮನುಷ್ಯರ ಸಮೂಹದಲ್ಲಿ ಇವನು ಅತಿ ಶ್ರೇಷ್ಠ ಅಂತ ಸಮಾನ ಯಾರೂ ಇದ್ದಿದ್ದಿಲ್ಲ ಅಂತಲ್ಲ, ಒಳ್ಳೆ ಉತ್ತಮ ಭಕ್ತನಾಗಿದ್ದ. ವಿಶೇಷವಾಗಿ ಎಲ್ಲ ಪ್ರಾಣಿಗಳ ಮೇಲೆ ಕರುಣೆಯನ್ನು ಮಾಡಿ ವಿಶೇಷವಾದಂಥ ರೀತಿಯಲ್ಲಿ ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದ ಅಂತ ತಿಳ್ಕೊಂಡಂತೇಳಿ ಅನ್ನುವ ಮಾತಿನಿಂದ ಈ ಮಾತು ಹೇಳಿದ್ದ. ನಾನೇ ರಾಜ, ನಾನೇ ಶಿಕ್ಷಾ ಕೊಡ್ತೇನೆ ನಿನಗೆ, ಇನ್ನೊಂದು ನನ್ನ ಮಾತು ಮೀರಿದ್ರು ನೋಡು ಅಂತ ಹೇಳಿದ ಮಾತನ್ನು ನೋಡಿ ಭರತ ತ್ರಿಕಾಲಜ್ಞಾನಿ ವಿಚಾರ ಮಾಡಿದ. ರಾಜನಿಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಬೈತಾ ಹೋಗ್ತಾ ಇದ್ದೇನೆ. ಆದರೆ ನನ್ನಂತಹ ತತ್ವಜ್ಞಾನಿಗೆ
ಈ ರೀತಿಯಾಗಿ ನಿಂದೆ ಮಾಡಿದರೆ ಪಾಪ ಆಗ್ತದೆ. ಪಾಪ ರಾಜನಿಗೆ. ರಾಜ ಒಳ್ಳೆಯವನು, ಏನೋ ಸಿಟ್ಟಿಗೆ ಬಂದು ರಜೋಗುಣದ ಪ್ರಭಾವದಿಂದ ಮಾತನಾಡ್ತಾ ಇದ್ದಾನೆ. ನನಗೆ ಬೈದಟ್ಟು ಇವನು ಪಾಪ ಹೆಚ್ಚು ಆಗ್ತದೆ, ಬೇಡ, ಯಾಕೆ ಇವನು ಪಾಪ ಹೆಚ್ಚು ಮಾಡಿಸ್ಬೇಕು ಅಂತ ಹೇಳಿ ಆಗ ಭರತ, ಯಾರಿಗೆ ನಾವು ಜಡಭರತ ಅಂತ ಹೆಸರಿನಿಂದ ಪ್ರಸಿದ್ಧಿ ಬಂದಿದೆ, ಆ ಭರತ ಮಾತನಾಡ್ತಾನೆ. ಸಿಟ್ಟಿನಿಂದ ಅಲ್ಲ, ನಗ್ತಾ ನಗ್ತಾ ಮಂದಹಾಸದಿಂದ ಮಾತನಾಡ್ತಾನೆ. ರಾಜ, ತ್ವಯೋದಿತಂ ವ್ಯಕ್ತಂ ಅಭಿಪ್ರಲಬ್ಧಂ ಭರ್ತಸ್ತಮೇ ಸ್ಯಾತ್ ಯದಿ ವೀರಭಾರ ಗಂತುರ್ಯದಿ ಸ್ಯಾತ್ ಅಧಿಗಮ್ಯ ಮಧ್ವಾ ಪಿಬೇತಿ ಚಾಸೌ ನ ವಿದಾಂ ಪ್ರವಾಹ. ರಾಜ, ನೀನು ಹೇಳಿದ ಮಾತು ಸರಿ, ನಿಜ. ಯಾಕೆ ನಡೀತಾ ಇಲ್ಲ ಅಂತಕೊಂಡಂತ ಇದ್ದೇನೆ. ನಡೀಲಿಕ್ಕೆ ನಾ ಯಾರು? ಸರಿಯಾಗಿ ನಡಿ ಅಂತಿಕೊಂಡಂತ ಇದ್ದೆಲ್ಲ, ಸರಿಯಾಗಿ ನಡೀಲಿಕ್ಕೆ ನಾನಾರು? ನಡೆಸುವವನು ಹೇಗೆ ನಡೆಸ್ತಾ ಇದ್ದಾನೆ ಆ ರೀತಿ ನಡೀತಾ ಇದ್ದೇನೆ. ಅಷ್ಟೇ ಅಲ್ಲ, ಭಾರ ಚೆನ್ನಾಗಿ ಹೊತ್ಕೊಂತ ಇದೆಯಲ್ಲ, ಈ ಭಾರ ಹೊತ್ಕೊಳ್ಳಿಕ್ಕೆ ನಾನು ಸ್ವತಂತ್ರನೇನು? ಸ್ವತಂತ್ರನಾದ ವ್ಯಕ್ತಿಯ ಪ್ರೇರಣೆ ನಾನು ಭಾರ ಹೊತ್ಕೊಂಡಿದ್ದೇನೆ. ಸರಿಯಾಗಿ ನಡೆಯಂತಿಕೊಂಡಂತ ಹೇಳ್ತಾ ಇದ್ದೀರಿ. ಸರಿಯಾಗಿ ನಡೆಯೋದಕ್ಕೋಸ್ಕರ ನನಗೆ ಸ್ವಾತಂತ್ರ್ಯ ಇದೆ. ನಾನು ವಿಷಯದಲ್ಲಿ ಸ್ವತಂತ್ರನೇ. ಅದರಿಂದಾಗಿ ನನಗೆ ಈ ರೀತಿಯಾಗಿ ಬೈತಾ ಇದ್ದೀರಿ. ನನಗೆ ನೀವು ದಪ್ಪ ಇದ್ದೀರಿ, ದಾಂಡಿಗೆ ಇದ್ದೀರಿ, ಕೃಷಿ ಅಂತಿಕೊಂಡಂತೇಳಿ ವ್ಯಂಗ್ಯ ಮಾಡಿದಿ. ಏನೇನು ನನ್ನ ಶರೀರ ನೋಡಿ ಏನು ವ್ಯಂಗ್ಯದಿಂದ ಮಾತನಾಡಿದ್ದೀಯಲ್ಲ ರಾಜ, ಇದು ನನ್ನ ಶರೀರಕ್ಕೆ ಬೈದಿದ್ದೆ, ನನಗೇನು ಸಂಬಂಧ? ಒಳಗಿದ್ದ ನನ್ನ ಆತ್ಮ, ನಾನೇನು ಸೂಕ್ಷ್ಮ ರೂಪದಿಂದ ಇದ್ದೇನೆ, ಅದು ನೀನು ಕಣ್ಣಿಗೆ ಬೀಳ್ತಾನೇ ಇಲ್ಲ. ನೀನು ಅದನ್ನು ನೋಡಿ ಬೈಲಿಕ್ಕೂ ಸಾಧ್ಯವಿಲ್ಲ. ಆದ್ದರಿಂದಾಗಿ ಇನ್ನು ನಡೆಸ್ತಕ್ಕಂಥವನು ಸ್ವತಂತ್ರನಾದ ವ್ಯಕ್ತಿ ಪರಮಾತ್ಮ. ಅವನು ನಡೆಸಿದಾಗ ನಡೆಸ್ತೇನೆ, ಅವನು ಹೊತ್ತುಕೊಂಡಾಗ ಹೊತ್ತುಕೊಳ್ತೇನೆ, ನಿಲ್ಲೊಂದಾಗ ನಿಲ್ತೇನೆ. ಯಾಕೆಂತಕೊಂಡಂತಂದರೆ ಭರ್ತಾಸನ್ ಬ್ರಿಯಮಾಣೋ ಬಿಭರ್ತಿ, ವೇದ ಮಂತ್ರ ಹೇಳ್ತದೆ ರಾಜನ್. ಪರಮಾತ್ಮನೇ ಜಗತ್ತಿನ ಭಾರವನ್ನು ಹೊತ್ಕೊಳ್ತಕ್ಕಂಥ ವ್ಯಕ್ತಿ. ಭರ್ತಾಸನ್, ಅವನೇ ಕೂರ್ಮ ರೂಪದಿಂದ ಸಂಪೂರ್ಣ ಜಗತ್ತನ್ನು ಧಾರಣ ಮಾಡಿರ್ತಕ್ಕಂಥ ವ್ಯಕ್ತಿ. ಇಂಥ ವ್ಯಕ್ತಿ ಯವುತ್ರಿಧಾತು ಪೃಥ್ವೀ ಮುತದ್ಯಾಂ, ಪಾತಾಳ ಪೃಥ್ವಿ 14 ಲೋಕಗಳನ್ನು, ಊರ್ಧ್ವ ಲೋಕಗಳನ್ನು ಒಬ್ಬನೇ ಅತಿ ಸುಲಭವಾಗಿ ಧಾರಣ ಮಾಡಿದ್ದಾನೆ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದಾಗಿ ನಾನು ಸ್ವತಂತ್ರನಲ್ಲ, ಅವನು ನಡೆಸಿದಾಗ ನಡೀತಾ ಇದ್ದೆ. ಇನ್ನು ನನಗೆ ನಿಂದೆ ಮಾಡಿದೆಯಲ್ಲ, ದಪ್ಪ ಇದ್ದೀರಿ, ದಾಂಡಿಗೆ ಇದ್ದೀರಿ ಅಂತ, ಆದರೂ ನೀನು ಸ್ವರ್ಗ ಹೋಗಿದ್ದಿ, ಪಾಪ ಮುದುಕನಾಗಿದ್ದಿ ಅಂತ ತಿಳ್ಕೊಂಡಂತೇಳಿ ವ್ಯಂಗ್ಯ ಮಾಡಿದ್ದೀಯಲ್ಲ, ಈ ವ್ಯಂಗ್ಯ ಮಾಡಲಿಕ್ಕೆ ನನ್ನ ಸ್ವರೂಪ ಶರೀರ ಹಾಗಿಲ್ಲ. ಈ ಮಾತು ಲಕ್ಷ್ಯ ಇಟ್ಕೊಳ್ಳಿ. ಶರೀರದ ಸ್ಥೂಲತ, ಶರೀರದ ಒಣಗಿ ಕಡ್ಡಿಯಾಗುವಿಕೆ, ಬರ್ತಕ್ಕಂಥ ರೋಗಗಳು, ಬರ್ತಕ್ಕಂತಹ ಮನೋರೋಗಗಳು, ಹಸಿವೆ, ಬಾಯಾರಿಕೆ, ಭಯ, ಜಗಳ, ಆನಂತರ ಅಯೋಗ್ಯ ಇಚ್ಛೆಗಳು, ಮುಪ್ಪು, ನಿದ್ರೆ, ಆನಂತರ ಸೊಕ್ಕು, ಆಲಸ್ಯ, ಸಿಟ್ಟು, ಸೊಕ್ಕು, ಇವೆಲ್ಲ ದೇಹದ ಗುಣಗಳು. ದೇಹದಲ್ಲಿರ್ತಕ್ಕಂಥ ಆ ಮನಸ್ಸು ಇಂದ್ರಿಯಗಳ ಮುಖಾಂತರ ಈ ರೀತಿಯಾಗಿರ್ತಕ್ಕಂಥ ಶರೀರದ ವಿಕೃತಿಗಳು, ಮನೋವಿಕೃತಿಗಳು ಬರ್ತವೆ.
ಯಾಕೆ ಅಂತ ತಿಳ್ಕೊಂಡಂತಂದರೆ ಈ ಮನಸ್ಸು, ಜಡ ಮನಸ್ಸು ಈ ಇಂದ್ರಿಯಗಳನ್ನು ಈ ರೀತಿಯಾಗಿ ಪ್ರೇರಣೆ ಮಾಡಿ ಅದರಲ್ಲಿ ಈ ವಿಕೃತಿಯನ್ನು ತಂದುಕೊಡ್ತಾನೆ. ಇನ್ನು ಲಿಂಗ ಶರೀರದಲ್ಲಿರ್ತಕ್ಕಂಥ ಮನಸ್ಸು ಅನಾದಿ ಕಾಲದಿಂದ ನಮ್ಮ ಜೊತೆಗೆ ಬಂದಿರತಕ್ಕಂಥದ್ದು. ಇದು ನನ್ನದು, ನನಗೆ ಬೈತಾ ಇದ್ದಾರೆ ಅಂತೇಳಿ ಅಹಂ, ನನ್ನ ಶರೀರ, ನಾನೇ ಶರೀರ ಅನ್ನೋ ಒಂದು ಭಾವನೆಯನ್ನು ಹುಟ್ಟಿಸಿ ಅದು ನಮ್ಮನ್ನು ಕುಣಿಸ್ತಾಡ್ತಾ ಇರ್ತದೆ. ಇವೆಲ್ಲವೂ ದೇಹೇನ ಜಾತಸ್ಯ. ಇವೆಲ್ಲ ಮನಸ್ಸಿನ ವಿಕಾರಗಳು ಯಾರಿಗಿದೆ ರಾಜ ಗೊತ್ತೇ? ಯಾವನಿಗೆ ದೇಹಾಭಿಮಾನ ಇದೆ ಅವನಿಗೆಲ್ಲ. ಯಾಕಂದ್ರೆ ನಾನೇ ದೇಹ ಅಂತ ತಿಳ್ಕೊಂಡಿದ್ದಾನೆ. ಮೆಳಗಣ್ಣ ಅಂತ ಬೈದರೆ ಪಾಪ ಏನೋ ದುರ್ದೇವದಿಂದ ಮೆಣ್ಣುಗಳಿರ್ತಾರೆ. ಯಾರು ನೀನು ಬೈತಕ್ಕಂಥವನು ಹೊಡಿಲಿಕ್ಕೆ ಹೋಗ್ತಾನೆ. ಆದರೆ ಇವನು ಜೀವಾತ್ಮ ಮೆಳಗಣ್ಣಿದ್ದಾನೆ ಇಲ್ಲ, ಅವನು ಧ್ಯಾನ ಸ್ವರೂಪಿಯಾಗಿದ್ದಾನೆ. ಆದರೆ ಯಾವನಿಗೆ ನಾನೇ ದೇಹ, ಈ ದೇಹವೇ ನಾನು ಅಂತ ಹೇಳಿ ತಿಳಿದುಕೊಂಡಿದ್ದಾನಲ್ಲ, ಅವನು ಈ ರೀತಿಯಾಗಿ ಮಾತನಾಡ್ತಾನೆ. ಅವನಿಗೆ ಇವೆಲ್ಲ ದುಃಖಕ್ಕೆ, ಸಿಟ್ಟಿಗೆ ಇತ್ಯಾದಿಗಳು ಕಾರಣೀಭೂತವಾಗ್ತದೆ. ಇವು ನ ಸಂತಿ. ದೇಹಾಭಿಮಾನ ಬಿಟ್ಟಿರ್ತಕ್ಕಂಥ ನನಗೆ ಇದಿಲ್ಲೇ ಇಲ್ಲ. ನೀ ಬೈದ್ರೇನು, ಬಿಟ್ರೇನು, ಹೊಡೆದ್ರೇನು, ಏನು ಮಾಡಿದ್ರಿ? ಇಲ್ಲಿವರೆಗೂ ನಾನು ದೇಹ ಈ ದೇಹ ನಾನಲ್ಲ. ಈ ದೇಹದ ಸಂಬಂಧ ನನಗೆ ಲಿಂಗ ಶರೀರ ಸಂಬಂಧ ಬಂದು, ಲಿಂಗ ಶರೀರದಿಂದ ಈ ದೇಹದ ಸಂಬಂಧ ಬಂದಿದೆ. ಈ ರೀತಿಯಾಗಿ ಅಜ್ಞಾನದಿಂದ ನಾನು ಅಂತ ನನ್ನ ದೇಹ ಅಂತೇಳಿ ತಿಳಿದುಕೊಂಡಿದ್ದೇನೆ ಅಂತನ್ನೋ ವಿಚಾರ ಇಲ್ಲಿವರೆಗೂ ಏನಿಲ್ಲ ಅಂತಂದ್ರೆ ಭಾಗವತದಲ್ಲಿ 3-4 ಸಲ ಬಂದಿದೆ. ಯಾಕಪ್ಪ ವಿಷಯ ರಿಪೀಟ್ ಮಾಡ್ತಾ ಇದ್ದಾರೆ? ಗೊತ್ತಾಗಲಿ, ನಮ್ಮ ಪ್ರಾಕ್ಟೀಸಿಗೆ ತರಲಿಕ್ಕೆ ನಾವು ಪ್ರಯತ್ನಿಸೋಣ ಅಂತ. ಶರೀರದ ವಿಕೃತಿಗಳನ್ನು ನನ್ನ ವಿಕೃತಿ ಅಂತ ತಿಳಿದುಕೊಂಡು ಪೀಡಿತರಾಗಬೇಡಿ. ಈ ಪೀಡ ಮಾಡಿ ಈ ಮಾಡ್ತಾ ಇರೋದಕ್ಕೋಸ್ಕರ ಸಮಯ ಬಹಳ ಕಡಿಮೆ ಇದೆ. ಇದೊಂದೇ ಆಯುಷ್ಯ, ಎಷ್ಟಿದೆ ಗೊತ್ತಿಲ್ಲ, ನಾಳೆ ನಂತರ ಇರ್ತೀನಿಲ್ಲೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಇದರ ಮೋಹಕ್ಕೆ ಒಳಗಾಗಿ ಈ ಒಂದು ಸಾಧನಾ ಶರೀರದ ಅಮೂಲ್ಯ ವೇಳೆಯನ್ನು ಹಾಳು ಮಾಡಿಕೊಳ್ಳಬೇಡಿ ಅನ್ನುವ ಕಳಕಳಿಯಿಂದ ಪರಮಾತ್ಮ ಋಷಭನಿಂದಲೂ ಇದೇ ಹೇಳಿಸಿದ. ಆನಂತರ ತಾನು ಮೊದಲು ತೆಗೆದುಕೊಂಡಿರ್ತಕ್ಕಂಥ ಅವತಾರಗಳಲ್ಲೂ ಇದೇ ರೀತಿ ಮಾತನ್ನು ಹೇಳಿದ. ಪ್ರಚೇತಸರಿಗೂ ಕೂಡ ಇದೇ ರೀತಿಯಾಗಿ ರುದ್ರದೇವರು ಉಪದೇಶ ಕೊಟ್ಟರು. ಮೇಲಿಂದ ಮೇಲೆ ಹೇಳ್ತಕ್ಕಂಥ ತಾತ್ಪರ್ಯ ಏನು ಅಂತ ತಿಳ್ಕೊಂಡಂತಂದರೆ, ಭಗವಂತ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ಆತ್ಮ ನಿತ್ಯ ಅಪ್ಪ. ಇವರು ಯಾರೂ ಸಾಯ್ತಾ ಇಲ್ಲ, ಅವರ ದೇಹಗಳು ಹೋಗ್ತವೆ ಬರ್ತವೆ. ಆದ್ದರಿಂದಾಗಿ ಯಾರನ್ನು ಪ್ರೀತಿಸ್ತಾ ಇದ್ದಾರೆ ಅವ್ರು ಸಾಯೋದಿಲ್ಲ. ಆದ್ದರಿಂದ ಮೋಹಕ್ಕೆ ಒಳಗಾಗಬೇಡ, ಯುದ್ಧ ಮಾಡು ಅಂತ ಹೇಳಿದ. ಅರ್ಜುನ ಕೇಳ್ತಾನೆ, ಬೇರೆ ದೇಹ ಬರಲಿ, ಖರೆ ನಾವು ಗುರುತಿಸೋದು ಈ ದೇಹದಿಂದಲೇ ಅಲ್ಲ, ಅವ್ರನ್ನ ನಂತರ ನಾವು ಗುರುತಿಸ್ಲಿಕ್ಕೆ ಆಗೋದಿಲ್ಲಲ್ಲ. ನಂತರ ಇದ್ರೇನು ಇಲ್ಲದೇ ಇದ್ರೇನು ಇದೇ ಮುಖ ಇರ್ತದೆ, ಈ ರೀತಿಯಾಗಿ ಸಂಬಂಧಿಕರಾಗಿ ಹುಟ್ಟುತ್ತಾರೆ, ಇಲ್ಲಲ್ಲ. ಈ ಒಂದು ಬಾಂಧವ್ಯವನ್ನು ಕಡಿದುಕೊಳ್ಳೋದು ಹೇಗೆ? ಅದೇ ಕೃಷ್ಣ ಉತ್ತರ ಕೊಟ್ಟ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ. ನಾನು ನನ್ನವರು ಅನ್ನುವ ಅಭಿಮಾನ ಇದೆಯಲ್ಲ, ಅದೇ ದುಃಖಕ್ಕೆ ಕಾರಣಪ್ಪ ಅರ್ಜುನ. ನಿನ್ನ ಜೊತೆಗಿರುವಾಗ ಕರ್ತವ್ಯ ನಿರ್ವಹಿಸಿದ್ದಿ, ಹೋದ ಮೇಲೆ ನನಗೂ ಅವರಿಗೂ ಸಂಬಂಧ ಇಲ್ಲ. ಆ ಶರೀರಕ್ಕೂ ನಮ್ಗೆ ಸಂಬಂಧ ಇಲ್ಲ. ಆದರೆ ಈ ಸಂಬಂಧ ಕಡಿದುಕೊಳ್ಳಬೇಕಾದ್ರೆ ಬಹಳ ತ್ರಾಸಾಗ್ತದೆ, ಬಹಳ ಕಷ್ಟ ಆಗ್ತದೆ. ಮನಸ್ಸಿಗೆ ಏನಪ್ಪ ಇವರಲ್ಲಿರ್ತಕ್ಕಂಥ ಈ ಮೋಹ ಪ್ರೀತಿ ಹೇಗೆ ಬಿಡಬೇಕಾದ್ರೆ ಬಹಳ ಕಠಿಣ ಆಗ್ತದಲ್ಲ, ಏನು ಮಾಡಬೇಕು? ಅದನ್ನು ಸಹಿಸಬೇಕು ಅಂತ ಹೇಳ್ತಾನೆ ಕೃಷ್ಣ.
ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖದುಃಖದ ಆಗಮ ಪಾಯಿನ ಅನಿತ್ಯ ತಾನ್ ತಿತಿಕ್ಷಸ್ವ ಭಾರತ. ಹೌದು, ಇಮೋಷನಲ್ ಸಂಬಂಧ ಅದನ್ನು ಕಡಿದುಕೊಳ್ಳುವಾಗ, ದೂರ ಮಾಡಿಕೊಳ್ಳುವಾಗ ಬಹಳ ದುಃಖ ಆಗ್ತದೆ, ಅನೇಕ ರೀತಿಯಾಗಿರ್ತಕ್ಕಂಥ ಪೀಡೆ ಆಗ್ತದೆ. ಆದರೆ ಈ ಪೀಡೆ ಈ ಶರೀರದ ಜೊತೆಗಿದ್ದಾಗ ಶರೀರ ಹೊರಟೋದ್ಮೇಲೆ ಮತ್ತೊಂದು ಶರೀರದ ಜೊತೆಗೆ ಮತ್ತೆ ತಿರುಗಿ ಬರ್ಬೋದು, ಬಂದು ಹೋಗಿ ಮಾಡ್ತಾ ಇರ್ತದೆ. ಇದರಲ್ಲಿ ಈ ಸಂಬಂಧ ಬಿಡೋದು ಬಹಳ ಕಠಿಣ. ಆದರೆ ಬಿಡುವಾಗ ದುಃಖ ಆಗ್ತದೆ, ನಿಜ. ಅದನ್ನು ಸಹಿಸು, ಆ ಕಷ್ಟಗಳನ್ನು ಸಹಿಸು ಅಂತ ಹೇಳ್ತಾರೆ. ಭಾಗವತ ಇದೇ ಹೇಳ್ತಾರೆ. ಈ ಎಲ್ಲ ಶಾರೀರಿಕ ವಿಕೃತಿಗಳು, ಮಾನಸಿಕ ವಿಕೃತಿಗಳೆಲ್ಲವೂ ಈ ಶರೀರಕ್ಕೆ ಸಂಬಂಧಿಸಿರ್ತಕ್ಕಂಥವುಗಳು ಅಭಿಮಾನವಿರುವವರೆಗೆ ಇರ್ತವೆ, ಇಲ್ಲದೆ ಇಲ್ಲ. ಮೂರ್ಛಿತನಾದಾಗ ಯಾರೋ ಹೊತ್ಕೊಂಡು ಹೋಗ್ತಾರೆ, ಯಾರೋ ಎಲ್ಲೋ ಹಾಕ್ತಾರೆ, ಏನು ಮಾಡ್ತಾರೆ, ಯಾರೋ ಡಾಕ್ಟರ್ ನೋಡಿ ತಮಗೇನು ಎಚ್ಚರ ಇರೋದು. ಎಚ್ಚರ ಇದ್ದಾಗ 4 ಜನ ನಮ್ಮನ್ನು ಎತ್ಕೊಂಡ್ರೆ ನಾವು ಸುಮ್ಮನೆ ಕೂತ್ಕೊಳ್ತೇವೆ? ಇಲ್ಲ. ಹಾಗೆ ದೇಹಾಭಿಮಾನ ತ್ಯಾಗದ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ನನಗೇನು ಇದ್ರ ಮೇಲೆ ವಿಕಾರ ಆಗಿಲ್ಲ ರಾಜ ಅಂತ ಇದ್ದ. ಇನ್ನು ಜೀವನ್ಮೃತ ಏನು ಹೆಣ ಇದ್ದಂಗೆ ಇದ್ದೀಯಲ್ಲ ಅಂತ ತಿಳ್ಕೊಂಡಂತೇಳಿ, ಜೀವಂತಿದ್ದು ಸತ್ತವರಾಗಿದ್ದೀಯಲ್ಲ ಅಂತ ತಿಳ್ಕೊಂಡಂತೇಳಿ ನನ್ನ ಮಾತು ಕೇಳಿಸ್ಲಾಯ್ತಲ್ಲ ಏನೋ ಒಂದು ಬೈದೆಯಲ್ಲ. ಹೌದು ರಾಜ, ಯಾವುದು ಜೀವನ ಸಂಬಂಧ ಆದರೆ ಅದರಲ್ಲಿ ಚಲನವಲನ ಕ್ರಿಯೆಗಳು ನಡೀತದೆ. ಜೀವನ ಸಂಬಂಧ ತಪ್ಪಿದರೆ ಬರ್ತಾ ಈ ಶರೀರದ ಎಲ್ಲ ಪಾಂಚಭೌತಿಕವಾಗಿರ್ತಕ್ಕಂಥ ಶರೀರ ಹುಟ್ಟುತ್ತದೆ, ಸಾಯ್ತದೆ, ಹುಟ್ಟುತ್ತದೆ, ಸಾಯ್ತದೆ. ಜೀವನ ಸಂಬಂಧ ಬಂದರೆ ಜೀವಿತ ಅಂತ ಅನಿಸ್ಕೊಳ್ತದೆ, ಜೀವನ ಸಂಬಂಧ ತಪ್ಪಿದರೆ ಹೆಣ ಅಂತ ಅನಿಸ್ಕೊಳ್ತದೆ. ಆದ್ದರಿಂದ ಇದು ಜೀವನ್ಮೃತ. ಹೌದು, ನೀನು ನೋಡಿದ್ದು ನನ್ನ ಜೀವನ್ಮೃತ ಶರೀರದ ಭಾಗವನ್ನೇ ಅಲ್ಲ. ಆದ್ದರಿಂದಾಗಿ ಜೀವನ್ಮೃತ ಅಂತ ಬೈದದ್ದು ಕೂಡ ಸರಿಯಿದೆ. ಆದರೆ ಒಂದು ತಪ್ಪು ಮಾಡಿದ್ದೆ ರಾಜ. ನಾನು ರಾಜ, ನನ್ನ ಮಾತು ನೀನು ಕೇಳು ಅಂತಂತ ಇದ್ದೀಯಲ್ಲ. ನೀನು ನಿನ್ನ ದೇಶಕ್ಕೆ ರಾಜ, ನೀನು ದೇಶ ಬಿಟ್ಟು ಈ ದೇಶಕ್ಕೆ ಬಂದಿದ್ದಿ, ನಮ್ಮ ಪ್ರದೇಶಕ್ಕೆ ಬಂದಿದ್ದಿ. ನೀ ಎಲ್ಲಿ ರಾಜ ಈಗ? ನಿನ್ನ ರಾಜತ್ವಕ್ಕೆ ಒಂದು ಜುರಿಸ್ಟಿಕ್ಷನ್ ಇದೆ, ಒಂದು ಸೀಮೆ ಇದೆ. ನಿನ್ನ ಊರು ಬಿಟ್ಟ ಮೇಲೆ ಬಂದು ನಿನಗೆ ಯಾರು ಕೇಳೋದು? ನಿಜವಾಗಿಯೂ ರಾಜನಾಗಿರ್ತಕ್ಕಂಥ ವ್ಯಕ್ತಿ ಭಗವಂತ. ಅವನ ರಾಜತ್ವಕ್ಕೆ ಭಂಗ ಬರೋದಿಲ್ಲ. ನಿಮ್ಮೆಲ್ಲರ ಅಧಿಕಾರ ತಾತ್ಕಾಲಿಕ. ಇವತ್ತು ಮಿನಿಸ್ಟರ್ ಆಗಿರ್ತಕ್ಕಂಥ ವ್ಯಕ್ತಿ ನಾಳೆ ಸರ್ಕಾರ ಬಿದ್ದು ಹೋಗ್ತಾನೆ, ನಾಳೆ ಮಿನಿಸ್ಟರ್ ಆಗಿರೋದಿಲ್ಲ. ಅವನು ಕೂಡ ಲೇಮ್ಯಾನ್. ಆ ಪ್ರೈಮ್ ಮಿನಿಸ್ಟರ್ ಅಲ್ಲ. ಆದ್ದರಿಂದಾಗಿ ಇವೆಲ್ಲ ತಾತ್ಕಾಲಿಕವಾಗಿರ್ತಕ್ಕಂಥವುಗಳು ಇರ್ತದೆ. ಇವತ್ತು ನಿನ್ನ ಸೇವಕ ಸೇನಾಪತಿ ಹೇಳ್ದಂಗೆ ಕೇಳ್ತಾನೆ. ನಾಳೆ ಅವನೇ ಫಿತೂರಿಯದ್ದು ನಿನ್ನನ್ನು ಸೋಲಿಸಿ ರಾಜನ ಕೂತ್ಕೊಂಡಾಗ ಅವನು ರಾಜ, ನೀನು ಪ್ರಜೆ. ಈಗ ಅವನು ಪ್ರಜೆ, ನೀನು ರಾಜ. ಇದರಲ್ಲಿ ಅನಿಶ್ಚಿತತೆ ಇದೆ ರಾಜ. ಹಿಂದಕ್ಕೆ ಅದು ಸೀರಿಯಲ್ ಬರ್ತಾ ಇತ್ತು, ಸಾಸ್ ಬಿ ಕಭಿ ಬಹುತಿ. ಅದಕ್ಕೊಂದು ಸ್ವಲ್ಪ ಜೋಡಿಸೋಣ. ಬಹು ಬಿ ಕಭಿ ಸಾಸ್ ಬಂತಿ ಹೈ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಇವತ್ತು ಅತ್ತೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಾಗಿರುತ್ತೆ, ನಾಳೆ ಸೊಸೆ ಹೇಳ್ದಂಗೆ ಕೇಳ್ಕೊಂಡು ಬಿಡ್ಬೇಕಾಗಿರೋ ಪ್ರಸಂಗ ಬರ್ತದೆ. ಆದ್ದರಿಂದ ನನ್ನ ಮೇಲೆ ಶಾಸನ ಮಾಡತಕ್ಕಂಥವು ನೀನಾರು? ಎಲ್ಲರ ಸ್ವಾಮಿ ಪರಮಾತ್ಮ. ಪರಮಾತ್ಮ ಇದನ್ನು ಅರ್ಥ ಮಾಡಿಕೊಂಡ್ರೆ ಅಂಥ ವ್ಯಕ್ತಿಗೆ ಯಾವಾಗಲೂ ಶುಭ ಇರ್ತದೆ. ಪರಮಾತ್ಮನಿಂದಾಗಿ ನನ್ನ ಇವತ್ತಿನ ಅಧಿಕಾರ ಇದೆ. ಪರಮಾತ್ಮನಿದ್ದಾನೆ ಅಂತ ಹೇಳಿ ಪರಮಾತ್ಮ 4 ಶಬ್ದ ಭಾಗವತದ ಮಾತುಗಳನ್ನು ನುಡಿಸ್ತಾ ಇದ್ದಾನೆ. ಪರಮಾತ್ಮ ಬದಿಗೆ ಸರಿದ,
ಒಂದು ಅಕ್ಷರ ಹೇಳಲಿಕ್ಕೆ ಬರೋದಿಲ್ಲ, ಭಾಗವತಂದು ಉಚ್ಚಾರಣೆ ಮಾಡಲಿಕ್ಕೂ ಬರೋದಿಲ್ಲ. ಆದ್ದರಿಂದಾಗಿ ಎಲ್ಲ ಕಾಲದಲ್ಲಿಯೂ ಸ್ವಾಮಿ ನಿತ್ಯನಾಗಿರ್ತಕ್ಕಂಥ ಪರಮಾತ್ಮ ಒಬ್ಬನೇ. ಪರಮಾತ್ಮ ಹೇಗೆ ಸಂಕಲ್ಪ ಮಾಡ್ತಾನೆ ಆ ರೀತಿಯಾಗಿರ್ತಕ್ಕಂಥ ಒಬ್ಬ ರಾಜ, ಒಬ್ಬ ಸೇವಕ, ಎಲ್ಲ ಆಟ ನಡೆದಿರ್ತದೆ. ಅವನು ಸೂತ್ರಧಾರ, ನಾವು ಗೊಂಬೆಗಳು, ಕುಣಿಸಿದಾಗ ಕುಣಿಬೇಕು. ಪರಮಾತ್ಮನ ಇಚ್ಛೆ ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ರಾಜ ಒಂದೇ ದಿವಸದಲ್ಲಿ ರಂಕ ಆಗ್ಬೋದು, ಬಡವನಾಗ್ಬೋದು. ಒಬ್ಬ ಭಿಕ್ಷುಕ ಎರಡನೇ ಕ್ಷಣದಲ್ಲಿ ರಾಜನಾಗ್ಬೋದು. ವೇದವ್ಯಾಸರು ಹೊರಟಿದ್ರು, ಒಬ್ಬ ಮಹಾಭಕ್ತ, ಪ್ರಾರಬ್ಧಕ್ಕನುಸಾರ ಜೇಡರೊಳಾಗಿದ್ದ. ವೇದವ್ಯಾಸರು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಜನ್ಮ ಎಲ್ಲ ಸ್ಮೃತಿ ಎತ್ತಿತ್ತು. ವೇದವ್ಯಾಸರು ಅನುಗ್ರಹ ಮಾಡಿದರು. ಏನು ಬೇಕು ರಾಜ? ಪರಮಾತ್ಮ ವರ ಕೇಳು ಅಂತ ಹೇಳ್ತಾ ಇದ್ದಿಲ್ಲ, ನನಗೆ ರಾಜನಾಗಬೇಕಾಗಿದೆ. ಆಯಿತು, ಈ ದೇಹ ಬಿಡು, ಮನುಷ್ಯ ಶರೀರ ಕೊಡ್ತೇನೆ, ರಾಜನಾಗು. ಇಲ್ಲ, ನನಗಿದೇ ಜೇಡರ ಹುಳದ ರೂಪದಿಂದಲೇ ರಾಜನಾಗಬೇಕಾಗಿದೆ. ಅಘಟಿತ ಘಟನಾ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ ಆ ಕಾಲದಲ್ಲಿ ಹೇಳಿದ. ಆಯಿತು, ಅದೇ ಶರೀರದಲ್ಲಿ ರಾಜನನ್ನ ಕೂಡಿಸಿದ ಎಲ್ಲ ಮಂತ್ರಿಗಳು, ಸೇನಾಪತಿಗಳೆಲ್ಲ ಈ ಜೇಡರ ಹುಳದ ಆಜ್ಞೆಯನ್ನು ಕೇಳ್ತಾ ಇದ್ರು. ಭಗವಂತನ ಇಚ್ಛೆ. ಒಬ್ಬ ರಾಜನಿಗೆ ಒಬ್ಬ ಮಂತ್ರಿ ಇದ್ದ. ಏನಾದರೂ ಕಾದಾಗ ಹೀಗ್ಯಾಕಾಯ್ತು ಮಂತ್ರಿ ಅಂತಂದರೆ, ಇವತ್ತು ಪರಮಾತ್ಮನ ಇಚ್ಛೆಗೆ ಬಂದಿದೆ, ಅದಕ್ಕೋಸ್ಕರ ಈ ಕೆಲಸ ನಡೆದಿದೆ ರಾಜ ಅಂತ ಹೇಳ್ತಾ ಇದ್ರು. ಆ ನಂತರ ಒಂದು ಸಲ ಮತ್ತೆ ಕೇಳ್ದ, ಏನೋ ಅನಾನುಕೂಲ ಆದಾಗ, ಪರಮಾತ್ಮನ ಇಚ್ಛೆಗೆ ಬಂದಿಲ್ಲ ರಾಜ, ಬಿಟ್ಬಿಡು, ಬಂದಾಗ ಸರಿ ಕೆಲಸ ಆಗ್ತದೆ, ಸಮಾಧಾನ ಹೇಳ್ತಾ ಇದ್ದ. ಒಂದ್ಸಲ ರಾಜನಿಗೆ, ಏಯ್ ಬೈಲ್, ಈಗ ಸದ್ಯಕ್ಕೆ ನಿಮ್ಮ ದೇವರೇನು ವಿಚಾರ ಮಾಡ್ತಾನೆ ಹೇಳ್ತೇನು? ನಿನ್ನ ಪರಮಾತ್ಮ ಏನು ಸಂಕಲ್ಪ ಮಾಡ್ತಾ ಇದ್ದಾನೆ? ಮಂತ್ರಿಗೆ ಪೇಚಿಗೆ ಬಿದ್ದ ಪಾಪ. ಹೇಳದೇ ಇದ್ರೆ ದೇವ್ರ ಮೇಲೆ ವಿಶ್ವಾಸ ಬರ್ತದೆ. ಅವಾಗ ಹೇಳ್ದ, ರಾಜ, ಭಗವಂತ ಏನು ಸಂಕಲ್ಪ ಮಾಡಿದ್ದಾನೆ ಅಂತ ಹೇಳಬೇಕಾಗಿದ್ದರೆ ನೀನು ಶಿವಮಾತನ ಕೂತಾಗ ಹೇಳುವನು ನಾನು ಕೆಳಗೆ, ನೀನು ಮೇಲೆ ಇದ್ದು ನಡೆಯೋದಿಲ್ಲ, ನೀನು ನನಗಿಂತ ಕೆಳಗೆ ಬಂದು ಕೊಡು. ಆಯಿತು, ರಾಜ ಮಂತ್ರಿ ಆಸನಕ್ಕಿಂತ ಕೆಳಗೆ ಎದುರಿಗೆ ಬಂದು ನೆಲ ಮೇಲೆ ಕೂತ. ಆಗ ಅವನು ಹೇಳ್ದ, ನೋಡು, ಪರಮಾತ್ಮ ಇವತ್ತು ಇಚ್ಛೆ, ಈಗ ರಾಜನಾಗಿರ್ತಕ್ಕಂಥವನು ತನ್ನ ಸೇವಕನಾದ ಮಂತ್ರಿಯ ಕಾಲ ಕೆಳಗೆ ಎದುರು ಕೂತ್ಕೊಳ್ಬೇಕು ಅಂತ ಇಚ್ಛೆ ಮಾಡಿದ್ದ. ಆ ರೀತಿಯಾಗಿ ಕೂತ್ಕೊಂಡೆ. ಇದೇ ಭಗವಂತನ ಇಚ್ಛೆ ಅಂತ ತಿಳ್ಕೊಂಡು ಅಂತ ಹೇಳಿದ. ರಾಜ ಆಯ್ತು ಅಂತ ತಿಳ್ಕೊಂಡು ಅಂತೇಳಿ ಮತ್ತೆ ತನ್ನ ಸ್ಥಾನದಲ್ಲೂ ಕೂತ್ಕೊಂಡಿದ್ದಾನೆ. ಆದ್ದರಿಂದಾಗಿ ಆಚಾರ್ಯರು ಅಲ್ಲ, ಜೀವನ್ಮೃತಕ್ಕೆ ಅರ್ಥ ಮಾಡಿದ್ರಲ್ಲ, ಇದೇಗೆ ನಿಮ್ಮ ಮನಸ್ಸಿನ ಪ್ರಕಾರ ಅರ್ಥ ಮಾಡಿದ್ದೀರಾ ಅಂತ ನೀನು ಕೇಳ್ಬೋದು. ಇಲ್ಲ, ಆಚಾರ್ಯ ತನ್ನ ತಾತ್ಪರ್ಯದಲ್ಲಿ ಆಚಾರ್ಯ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಜೀವನ್ಮೃತ, ಈ ಶರೀರ ಜೀವನ್ಮೃತ ಯಾಕೆ? ಈ ಜೀವವಿದ್ದರೂ ಸತ್ತಾಗಿ ಯಾಕೆ ಈ ಶರೀರ ಅಂತಂದಾಗ, ಪ್ರಾಣಯುಕ್ತೇ ಅರತ್ಯಾಚ, ಪ್ರಾಣ ಬಂತು ಆ ಕಾಲದಲ್ಲಿ ಇದು ಜೀವಿತ ಅಂತಕೊಂಡು ಅನಿಸ್ಕೊಳ್ತದೆ. ಯಾವ ಈ ದೇಹದ ಮೇಲೆ ಅಭಿಮಾನ ಇದೆ ಅದು ಜೀವಿತ ಅಂತ ಅನಿಸ್ಕೊಳ್ತದೆ. ಅಭಿಮಾನ ಹೊರಟೋಗ್ತದೆ, ಆವಾಗ ಪ್ರಾಣ ಹೊರಟೋಗ್ತದೆ, ಅದು ಹೆಣ ಅನಿಸಿಬಿಡ್ಕೊಳ್ತದೆ. ಉತ್ತರ ಕರ್ನಾಟಕದಲ್ಲಿ ಭಾಳ ಕಡಿಮೆ ಆಗಿದೆ. ಏನಾದ್ರು ಸಣ್ಣ ಮಕ್ಕಳು ತಪ್ಪು ಮಾಡಿದರೆ ಹೆಣ ಎತ್ತ ಅಂತ ತಿಳ್ಕೊಂಡು ಅಂತೇಳಿ ಬೈತಾ ಇದ್ದೆ. ನಾನು ಎಷ್ಟೋ ಸಲ ವಿಚಾರ ಮಾಡ್ತಾ ಇದ್ದೆ, ಏನಿದು ಮಕ್ಕಳಿಗೆ ಈಗ ಹೆಣ ಎತ್ತ ಬಿತ್ತ ಬೇಯ್ಲಿಕ್ಕತ್ತಾರ ಅಂತ ತಿಳ್ಕೊಂಡು ಅಂತೇಳಿ. ಬಹುಶಃ ನೋಡು, ನೀನು ನಿನ್ನ ಮನಸ್ಸಿನ ಪ್ರಕಾರ ನಡೆಸಬೇಡ, ದೇವ್ರು ಹೇಳಿದಾಗ ಹೇಳು, ದೇವ್ರು ಹೇಳಿದಾಗೆ ಧರ್ಮ ಪ್ರಕಾರ ಕೆಲಸ ಮಾಡು ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ರು. ಯಾರಿಗೂ ಗೊತ್ತು, ನಾ ಏನು ಭಾಷ್ಯಕಾರನಲ್ಲ. ದೊಡ್ಡವ್ರು ಹೇಳಿದಾಗ ಈಗ ಅರ್ಥ ಮಾಡ್ಕೊಳ್ಳೋಕ್ಕೇನು ತಪ್ಪಿಲ್ಲ, ಇರಲಿ. ಸ್ವಾಮಿತ್ವಂತು ಹರೇರೇವ ಮುಖ್ಯಂ. ಜಗತ್ತಿನಲ್ಲಿ ರಾಜತ್ವ ಅಂತನ್ನೋದು ಪರಮಾತ್ಮನಲ್ಲಿ ಮಾತ್ರ ಇದೆ.
ಉಳಿದವರೆಲ್ಲರೂ ಅವನ ಸೇವಕರು. ದೇವತೆಗಳು ಯಾವಾಗಲೂ ಮನುಷ್ಯರ ನಿಯಾಮಕರು, ಮನುಷ್ಯರ ರಾಜರು ದೇವತೆಗಳು, ಅವರ ರಾಜ ಪರಮಾತ್ಮ. ಮನುಷ್ಯರಲ್ಲಿರ್ತಕ್ಕಂಥ ರಾಜತನ ಅಂತ ತಿಳ್ಕೊಂಡಂತೇನಿದೆ ಇದು ವ್ಯಾವಹಾರಿಕ. ಮಾನುಷೇಷು ವಿಶೇಷಕ್ಕೋ ವ್ಯವಹಾರ ಮೃತೇವದ. 4 ಜನ ಕೂಡ ರಾಜ ಅಂತಂದ್ರೆ ರಾಜ ಅದ, ಬೀಳಿಸಿದ್ರು ಹೋದ. ಇವರಲ್ಲಿರ್ತಕ್ಕಂಥ ರಾಜತ್ವ ನಿಯಾಮಕತ್ವ ಅಂತ ತಿಳ್ಕೊಂಡಂತೇನಿದೆ ಇದು ಕೇವಲ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು. ಆದ್ದರಿಂದ ನಿತ್ಯವಾಗಿರ್ತಕ್ಕಂಥ ರಾಜ ಪರಮಾತ್ಮ, ಅವನ ಆಜ್ಞೆಯಿಂದ ನಮ್ಮನ್ನು ಪರಿಪಾಲನೆ ಮಾಡ್ತಕ್ಕಂಥ ದೇವತೆಗಳು ಈ ಅಭಿಪ್ರಾಯದಲ್ಲಿ ಮಾತನಾಡಿದ್ದಾರೆ. ಆದ್ದರಿಂದ ರಾಜ ಶಿಕ್ಷೆ ಕೊಡ್ತೇನೆ ಅಂತ ತಿಳ್ಕೊಂಡಂತ ಹೇಳ್ತೀಯಲ್ಲ, ರಾಜತ್ವ ಬದಲಾಗ್ತಕ್ಕಂಥ ರಾಜತ್ವ. ಯಾವಾಗ ನೀನು ಚೇಂಜ್ ಆಗ್ತಿ ಗೊತ್ತಿಲ್ಲ. ಈಗಂತೂ ನಮ್ಮ ದೇಶಕ್ಕೆ ಬಂದಿದ್ದೇನು ರಾಜನೇ ಅಲ್ಲ. ಹೇಗೆ ಕ್ಲಾಸ್ನಲ್ಲಿ ಪ್ರತಿ ತಿಂಗಳು ಮಾನಿಟರ್ ಚೇಂಜ್ ಮಾಡ್ತಾರೆ, ಅವನು ಮಾನಿಟರ್ದಾಗ ಉಳಿದವರೆಲ್ಲ ಅವ್ನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಮರು ದಿವಸ ಇನ್ನೊಬ್ಬ ಮಾನಿಟರ್ದಾಗ ಈ ಮಾನಿಟರ್ ಅವ್ನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಜ್ಞಾನಿಗಳು ಇದನ್ನು ತಪ್ಪದೇ ತಿಳಿದುಕೊಂಡಿರ್ತಾರೆ. ನಾವು ಅಧಿಕಾರಿಗಳು ಅಂತ ಇನ್ನೂ ಅನ್ನೋದಿಲ್ಲ. ಅವನು ಸ್ವಾಮಿ, ನಾನು ಭೃತ್ಯ. ಅವನು ರಾಜ, ನಾನು ಸೇವಕ. ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವ್ಯವಹರಿಸ್ತಾರೆ. ರಾಜ, ನೀನು ಮಾತ್ರ ಅಜ್ಞರ ಹಾಗೆ, ದಡ್ಡರ ಹಾಗೆ ನಾನೇ ರಾಜ, ನಾನೇ ಶಿಕ್ಷಾ ಕೊಡ್ತೀನಿ ಅಂತ ತಿಳ್ಕೊಂಡಂತ ಇದ್ದಿಲ್ಲ. ಆದ್ದರಿಂದಾಗಿ ನೀನು ರಾಜ, ಶಿಕ್ಷೆ ಕೊಡಲಿಕ್ಕೆ ನೀನಾರು ರಾಜ. ಆದ್ದರಿಂದ ನೀನು ರಾಜನಲ್ಲ ಅಂತ ತಿಳ್ಕೊಂಡಂತ ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆಯಲ್ಲ. ಈ ರೀತಿಯಾದ ಮಾತು ರಾಜ, ಅದು ನೀನು ನನಗೆ ಶಿಕ್ಷೆ ಕೊಟ್ಟರೆ ಪ್ರಯೋಜನವೇನಿದೆ? ನಾನು ಹುಚ್ಚನಾಗೆ, ಆ ನಂತರ ಜಡನಾಗೆ, ಮೂರ್ಖನಾಗೆ ಕೇವಲ ವ್ಯವಹಾರ ಮಾಡ್ತಾ ಇದ್ದೇನೆ. ನಾನು ಹುಚ್ಚನೂ ಅಲ್ಲ, ಮೂರ್ಖನೂ ಅಲ್ಲ, ಆ ನಂತರ ನಶೆಯಲ್ಲಿರ್ತಕ್ಕಂಥವನೂ ಅಲ್ಲ. ಭಗವಂತನ ಜ್ಞಾನದಲ್ದ ಪರಮಾತ್ಮನ ಆಲಿಂಗನದಲ್ಲಿ ಅತ್ಯಂತ ಆನಂದಿತನಾಗಿದ್ದೇನೆ. ನೀನು ಮಾಡಿದ ಶಿಕ್ಷೆ ನನ್ನ ಮೇಲೆ ಏನೂ ಪರಿಣಾಮ ಬೀಳುವುದಿಲ್ಲ. ಹಿಟ್ಟನ್ನು ಪುನಃ ಪುನಃ ಕುಟ್ತಾ ಇದ್ದರೆ ಆಗ ಅದು ವ್ಯರ್ಥ ಶ್ರಮ. ಒಮ್ಮೆ ಹಿಟ್ಟಾಗಿರ್ತಕ್ಕಂಥದ್ದು ಇನ್ನೊಂದು ಸ್ವಲ್ಪ ಕೊಟ್ಟು ಇನ್ನು ಮತ್ತೆ ಅದೇ ರೀತಿಯಾಗಿರ್ತದೆ. ಆದ್ದರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಮಾಡಿದ್ದನ್ನೇ ಮಾಡ್ತಕ್ಕಂಥ ಯಾಕೆ ಅನವಶ್ಯಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ? ನನ್ನ ಮೇಲೆ ನಿನ್ನ ಶಿಕ್ಷೆ ಪರಿಣಾಮ ಸರ್ವತೂ ಆಗೋದಿಲ್ಲ. ನಿನಗೆ ನನ್ನ ಮೇಲೆ ಶಿಕ್ಷೆ ಕೊಟ್ಟನಲ್ಲ ಅಂತ ಉದ್ವೇಗ, ಸಿಟ್ಟು, ಅಸಮಾಧಾನ, ಶಿಕ್ಷೆ ಕೊಡ್ತಕ್ಕಂಥ ಶ್ರಮ ನಿನಗೇ ಹೊರತು ನನಗೆ ಅದರ ಮೇಲೆ ಏನೂ ಪರಿಣಾಮ ಆಗೋದಿಲ್ಲ. ನಾನು ಯಾವಾಗ ಹಿಟ್ಟಾಗಿ ಹೋಗಿದೆ ಅಂದರೆ ನಾನು ಪಕ್ವವಾಗಿದ್ದೇನೆ, ನನ್ನ ಮೂಲ ಸ್ವರೂಪದಲ್ಲಿದ್ದೇನೆ. ನನ್ನ ಮೇಲಿನಿರ್ತಕ್ಕಂಥ ಎಲ್ಲ ಹೊಟ್ಟು ಅಂತೇನಿದೆ, ಸಿಪ್ಪೆ ಅಂತೇನಿದೆ, ಆ ಲಿಂಗಶರೀರ ಯಾವಾಗ ಕಳ್ಕೊಂಡ್ಕೊಂಡು ಅದರ ಅಭಿಮಾನ ಯಾವಾಗಲೂ ಬಿಟ್ಬಿಟ್ಟಿದ್ದೇನೆ ಅಂತ ಜಡಭರತ ಅವನಿಗೆ ಉತ್ತರ ಕೊಟ್ಟಿದ್ದ. ನಡೆ ಅಂತಿಕೊಂಡಂತಲಿಕ್ಕೆ ನಡಿಲಿಕ್ಕೆ ನಾನಾರು. ಆ ನಂತರ ನಾನು ರಾಜ, ನನ್ನ ಮಾತು ಕೇಳುವಂತಲಿಕ್ಕೆ ನಿತ್ಯನಾಗಿರ್ತಕ್ಕಂಥ ರಾಜ ಪರಮಾತ್ಮ. ಆದ್ದರಿಂದ ನೀನಾರು. ಶರೀರಕ್ಕೆ ಬೈದು, ಆ ಶರೀರ ನಂದಲ್ಲ, ಶರೀರ ಅಮ್ಮನ ಬಿಟ್ಟಿದ್ದೇನೆ. ಸ್ವಾಮಿ ಭೃತ್ಯ ಸಂಬಂಧ ಯಾವಾಗಲೂ ಪರಮಾತ್ಮ ಸ್ವಾಮಿ, ಉಳಿದವರಲ್ಲೂ ಭೃತ್ಯ. ನಾನು ಸ್ವಾಮಿ ಅಂತ ಹೇಳ್ಕೊಳ್ತಾ ಇದ್ದೆ, ಅದನ್ನು ಸರಿಯಲ್ಲ. ಆದ್ದರಿಂದಾಗಿ ಶರೀರಾಭಿಮಾನ ಬಿಟ್ಟಿರ್ತಕ್ಕಂಥ ನನಗೆ ನೀನು ಕೊಟ್ಟ ಶಿಕ್ಷೆ ಇದ್ದರೇನು, ಇಲ್ಲದೇ ಇದ್ದರೆ. ರಾಜ ವ್ಯಂಗ್ಯದಿಂದ ಮಾತನಾಡಿದ್ದರೂ ಸಹ ಆಗ ಭರತ ಅವನಿಗೆ ಬುದ್ಧಿ ಬರಲಿ, ತಿಳುವಳಿಕೆ ಬರಲಿ ಅಂತ ತಿಳ್ಕೊಂಡಂತೇಳಿ ಭಾಳ ತಾತ್ವಿಕವಾದ ರೀತಿಯಲ್ಲಿ ಅವನಿಗೆ ಉತ್ತರವನ್ನು ಕೊಟ್ಟಿದ್ದಾನೆ. ನಾವು ಯಾವಾಗಲೂ ಇದನ್ನು ನೆನಪಿನ ಇಟ್ಕೊಳ್ಬೇಕು. ಇದನ್ನು ನೆನಪಿನ ಇಟ್ಕೊಳ್ಳಿಲ್ಲ ಅಂತಕೊಂಡಂತಂದರೆ ನಾವು ಜೀವನದಲ್ಲಿ ತಪ್ಪು ಮಾಡ್ತೇವೆ.
ಜೀವನದಲ್ಲಿ ನಾವು ಏನು ಮಾಡ್ತೇವೆ ಅಂತ ತಿಳ್ಕೊಂಡಂತಂದರೆ, ಇನ್ನೊಬ್ರು ಆರ್ಡರ್ ಮಾಡಿದೆ, ನಾನು ಹೇಳ್ದಂಗೆ ಕೇಳು, ಕೊಡು, ಕೊಡು. ಪರಮಾತ್ಮನೊಳಗೆ ಇಚ್ಛೆ ಮಾಡಿದರೆ ಅವನು ಹೇಳ್ತಾನೆ, ಇಲ್ಲದೆ ಹೇಳೋದೇ ಇಲ್ಲ. ಆದ್ದರಿಂದಾಗಿ ಹೇಳುವವನು, ಕೊಡುವನು, ಎಲ್ಲವನ್ನೂ ಮಾಡುವನು ಭಗವಂತ. ನೆನಪಿಟ್ಕೊಳ್ಳಿ, ಒಂದನೇದ್ದು. ಎರಡನೇದ್ದು, ನಡೆದಾಡುವ ಕ್ರಿಯೆ ಮಾಡ್ತಕ್ಕಂಥವನು ಪರಮಾತ್ಮನೇ. ನಾವು ಅದರಲ್ಲೂ ಕೂಡ ಸ್ವತಂತ್ರರಲ್ಲ. ನಮ್ಮ ಕ್ರಿಯೆಯಲ್ಲೂ ಸ್ವತಂತ್ರ. ಇನ್ನೊಬ್ಬರ ನಿಯಮನ ಸ್ವತಂತ್ರ ಹೇಗಿಲ್ಲವೋ ಹಾಗೆ ನಮ್ಮ ಕ್ರಿಯೆಯಲ್ಲೂ ನಾವು ಸ್ವತಂತ್ರ ಅಲ್ಲ. ಆ ನಂತರ ನಮ್ಮ ಜಡ ಶರೀರಕ್ಕೆ ಏನೇನು ವಿಕೃತಿಗಳಾಗ್ತವೆ, ಆ ವಿಕೃತಿ ನಂದಲ್ಲ ಅಂತ ತಿಳ್ಕೊಂಡಂತಕ್ಕಂಥ ತಿಳುವಳಿಕೆ ಇರಬೇಕು. ದೇಹಕ್ಕೆ ಒಂದು ನಾನು ಇದ್ದರೆ ಅದಕ್ಕೆ ಬೆಲೆ ಇದೆ, ಇಲ್ಲದೆ ಇದ್ರೆ ಇಲ್ಲ. ಜೀವ ಇರುವವರೆಗೂ ಅದಕ್ಕೆ ಬೆಲೆ, ಜೀವ ಹೋದ್ಮೇಲೆ ಎಲ್ಲವೂ ಜೀರೋ. ಆ ನಂತರ ದೇಹಾಭಿಮಾನ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗೆ ಯಾರ ಶಿಕ್ಷೆಯಿಂದ ಏನಾಗೋದಿಲ್ಲ. ಇಷ್ಟು ಮುಖ್ಯ ತತ್ವಗಳನ್ನು ಆ ಕಾಲದಲ್ಲಿ ಜಡಭರತ ಹೇಳಿರ್ತಕ್ಕಂತಹ ಸಂದರ್ಭದಲ್ಲಿ ಪರೀಕ್ಷಿತ ಪಾಂಡವ ಬಂದೋ ಅಂಥೇಳಿ ಶುಕಾಚಾರ್ಯರು ಸಂಬೋಧನೆ ಮಾಡ್ತಾ ಇದ್ದಾರೆ. ಅಂದರೆ ಪರೀಕ್ಷಿತ, ನಿನಗೂ ಪಾಂಡವರಿಗೆ ಈ ರೀತಿಯ ಅಭಿಮಾನ ಇರಲಿಲ್ಲ, ಅದೇ ವಂಶದಲ್ಲಿ ಬಂದಿರತಕ್ಕಂಥ ನಿನಗೂ ಈ ಅಭಿಮಾನ ಇಲ್ಲ, ನನಗೆ ಗೊತ್ತಿದೆ. ಆದರೆ ರಹುಗಣಿಗೆ ಈ ರೀತಿಯಾಗೈತು. ಈ ಕಡೆಯಲ್ಲಿ ರಹುಗಣನೂ ಸಹ ರಹುಗಣನು ದುಷ್ಟನಾಗಿರಲಿಲ್ಲ, ಅಜ್ಞನಾಗಿರಲಿಲ್ಲ, ಒಳ್ಳೆ ಅಧಿಕಾರಿ, ಒಳ್ಳೆ ತತ್ವಜ್ಞಾನದಲ್ಲಿ ಜಿಜ್ಞಾಸ ಇರತಕ್ಕಂಥ ವ್ಯಕ್ತಿ, ಜಿಜ್ಞಾಸೆಗೆ ಅಧಿಕಾರಿಯಾಗಿರ್ತಕ್ಕಂಥ ವ್ಯಕ್ತಿ. ತತ್ವಜ್ಞಾನ ಪಡೆಯಬೇಕು ಅಂತ ಕಪಿಲರಥ ಹೊರಟಿದ್ದ. ಯಾವಾಗಲೂ ನಮ್ಮ ಮನಸ್ಸನ್ನು ಕರೆಯತಕ್ಕಂತಹ ಪ್ರಶ್ನೆಗಳಿಗೆ ಅವನು ಉತ್ತರ ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ಅವನು ಹೊರಟಿದ್ದ. ಉತ್ತರ ಏನಿತ್ತು ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಅನೇಕ ರೀತಿಯಾಗಿರ್ತಕ್ಕಂಥ ಸಂಶಯಗಳು, ಪೀಡೆಗಳು, ಎಲ್ಲಕ್ಕೆ ಪರಿಹಾರ ಏನು ಅಂತ ಕೇಳಬೇಕು ಅಂತ ಹೊರಟಿದ್ದ ಅವನು, ಉತ್ತರ ತಿಳೋದಕ್ಕೋಸ್ಕರ. ಆ ಉತ್ತರದ ಭಾಗ ಈ ಬ್ರಾಹ್ಮಣನ ಮಾತಿನಲ್ಲಿ ಅವನಿಗೆ ಕಾಣಿಸಿದಂತೆ ಆಯಿತು. ರಾಜನಿಗೆ ಬಹಳ ಆಶ್ಚರ್ಯಚಕಿತವಾಯಿತು. ಏನು ಹುಚ್ಚರಂತೆ ಕಾಣ್ತಿಂತ ಅಂತ ತಿಳ್ಕೊಂಡು ಬೈದಿದ್ದ, ಇವನ ಮಾತು ಕೇಳಿ ಇವನು ಒಳ್ಳೆ ತಿಳುವಳಿಕೆ ಅಂತ ತಿಳ್ಕೊಂಡು ಅಂತೇಳಿ ಅವನು ನಿಲ್ರಿ ಅಂತ ಹೇಳಿಲ್ಲ, ಒಮ್ಮೆಲೆ ಡೈರೆಕ್ಟಾಗಿ ಆ ಪಾಲಕಿಂತ ಕೆಳಗೆ ಜಿಗಿದ್ಬಿಟ್ಟ. ಕೆಳಗೆ ಜಿಗಿಳು ಬೀಳೋದು ನೋಡ್ತಾನೆ, ಜನಿವಾರ ಬೇರೆ ಕಾಣಿಸ್ತು. ಕಾಣಿಸಿದಾಕ್ಷಣಕ್ಕೆ ಆ ಕಾಲದಲ್ಲಿ ಕ್ಷಮಿಸು ಕ್ಷಮಿಸು ಅಂತ ತಿಳ್ಕೊಂಡು ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ ಜಡಭರತನಿಗೆ. ಎದ್ದು ನಿಂತು ಕೇಳ್ತಾನೆ, ಈ ಹುಚ್ಚರ ವೇಷದಲ್ಲಿರ್ತಕ್ಕಂಥ ಯಾರಿಗೂ ಗೊತ್ತಾಗದಂತೆ ತಿರುಗೋಡೋ ಜ್ಞಾನಿಗಳು ತಾವು ಯಾರು? ಯಜ್ಞೋಪವೀತದಿಂದ ತಾವು ಬ್ರಾಹ್ಮಣರು ಅಂತ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಯಾವ ಮಹಾ ತಪಸ್ವಿಯ ಮಕ್ಕಳು ನೀವು? ಈ ರೀತಿಯ ಹುಚ್ಚರಾಗಿ ರೋಡ್ನಲ್ಲಿ ಯಾಕೆ ತಿರುಗಾಡ್ತಾ ಇದ್ದೀರಿ? ಅಥವಾ ತಾವೇ ಕಪಿಲ ಋಷಿಗಳೇ ನನ್ನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಬಂದು ನೀವು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೀರಾ? ಕಾಳಿದಾಸನ ಸಂದರ್ಭದಲ್ಲಿ ಭೋಜರಾಜ ಬಹಳ ಉದಾರಿ, ಒಳ್ಳೆಯ ವಿದ್ವಾಂಸರನ್ನು ಯಾರೇ ಬರಲಿ ಅವರಿಗೆ ಆಗಿನ ಕಾಲಕ್ಕೆ ಲಕ್ಷ ಲಕ್ಷ ನಾಣ್ಯಗಳನ್ನು ಕೊಟ್ಟು ಕಳಿಸ್ತಾ ಇದ್ದ. ಈ ರೀತಿಯಾಗಿ ಒಬ್ಬ ಮಹಾನ್ ಪಂಡಿತ ಬರ್ತಾ ಇದ್ದಾನೆ ಅಂತೇಳಿ ಅವನು ಅಡ್ವರ್ಟೈಸ್ಮೆಂಟ್ ಮಾಡಿದ. ಒಬ್ಬ ಪಂಡಿತ, ಅವನ ಶಿಷ್ಯರು ಬಂದು ನಮ್ಮ ಭಾಳ ದೊಡ್ಡ ಗುರು ಇದ್ದಾನೆ, ಭಾಳ ದೊಡ್ಡ ಪಂಡಿತ ಇದ್ದಾನೆ, ಆದ್ದರಿಂದ ರಾಜ ಅಂಥವನು ಸತ್ಕಾರಕ್ಕೆಲ್ಲ ಸಿದ್ಧತೆ ಮಾಡ್ಕೋ, ಹಾಗೆ ಹೀಗೆ ಅಂತ ತಿಳ್ಕೊಂಡಂತೇಳಿ. ರಾಜ ಹೇಳಿದ, ಕಾಳಿದಾಸ ಏನು ಮಾಡಬೇಕಪ್ಪ ಹೇಳು ಅಂತ ತಿಳ್ಕೊಂಡಂತೇಳಿ. ಕಾಳಿದಾಸ ಆಗಲಿ ಹೇಳ್ತೇನೆ ಅಂತ ತಿಳ್ಕೊಂಡಂತೇಳಿ.
ಅವನಿಗೆ ಇರಲಿಕ್ಕೆ ಒಂದು ವ್ಯವಸ್ಥೆ ಎಲ್ಲ ಮಾಡಿದ. ಅವನು ಪಾಂಡಿತ್ಯ ಪ್ರಕಾರ ಇಂತಿಷ್ಟಾದರೂ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಆದರೂ ಅವನು ನಿಜವಾಗಿ ಅವನನ್ನು ಪರೀಕ್ಷಿಸಬೇಕು ಅಂತ ತಿಳ್ಕೊಂಡಂತೇಳಿ ಆ ಪಂಡಿತ ಬಹಳ ದಿನಾಕ್ಷಣಕ್ಕೆ ಒಂದು ಪಲ್ಲಕ್ಕಿ ವ್ಯವಸ್ಥೆ ಮಾಡಿದ್ದ. ಪಲ್ಲಕ್ಕಿ ಹೊರುವರಲ್ಲಿಯೂ ಕಾಳಿದಾಸನು ಒಬ್ಬನಿದ್ದ. ಹೊತ್ಕೊಂಡ ಪಾಪ, ದಿನ ಹೊತ್ಕೊಂಡು ಗೊತ್ತಿಲ್ಲ. ಹೆಗಲಿನ ಈ ಹೆಗಲಿನಿಂದ ಈ ಹೆಗಲಿಗೆ ತೊಗೊಂಡ್ಬರ್ತಿದ್ದ, ಈ ಹೆಗಲಿನಿಂದ ಈ ಹೆಗಲಿಗೆ ಅದನ್ನು ತೊಗೊಂಡು ಬರ್ತಿದ್ದ. ಇದನ್ನು ನೋಡಿ ಪಂಡಿತ ಅವನು ಕೇಳ್ದ, ಕಿಂ ತವ ಸ್ಕಂದ ಬಾಧತಿವ? ಕಾಳಿದಾಸನಿಗೆ ಅರ್ಥ ಆಯ್ತು, ಇವನು ಬರೀ ಪಾಂಡಿತ್ಯದ ವೇಷ ಇದೆ, ಪಂಡಿತನಲ್ಲ ಅಂತ ತಿಳ್ಕೊಂಡಂತೆ. ಆಗ ಅವನು ಹೇಳಿದ, ಯಥಾ ತವ ಬಾಧತಿ ಬಾಧತೆ ತಥ ಇಯಂ ಶಿಬಿಕಾ ಮಮ್ಮ ನೈವ ಬಾಧತೆ ಅಂತ ಹೇಳಿದ ಉತ್ತರ. ನಿಮ್ಮ ಈ ಬಾಧತಿ ಅಂತನೂ ಪ್ರಯೋಗ ನನಗೆ ಎಷ್ಟು ಪೀಡೆ ಕೊಡ್ತಾ ಇದೆಯಲ್ಲ, ಅಷ್ಟು ಪೀಡೆ ಈ ಪಲ್ಲಕ್ಕಿ ನನಗೆ ಕೊಡ್ತಾ ಇಲ್ಲ ಅಂತ ತಿಳ್ಕೊಂಡಂತ ಹೇಳಿದ. ಏನು ಈ ಬಾಧತೆ? ಸಂಸ್ಕೃತದಲ್ಲಿ ಬಾಧಧಾತು ಆತ್ಮನೇ ಪದ. ವಿದ್ವಾಂಸರಿಗೆ ಯಾವುದು ಆತ್ಮನೇ ಪದ, ಯಾವುದು ಪರಸ್ಮೈ ಪದ ಗೊತ್ತಿರಬೇಕಾಗ್ತದೆ. ಬಾಧತೆ ಅಂತ ಕಿಂ ತವ ಸ್ಕಂದ ಬಾಧತೆ ಅಂತ ಕೇಳಬೇಕಾಗಿತ್ತು. ಇವನು ಕಚ್ಚಾ ಪಂಡಿತನಾದ್ದರಿಂದಾಗಿ ಬಾಧತಿ ಅಂತ ಉಪಯೋಗಿಸಿದ. ಕಾಳಿದಾಸನ ಹೇಳಿದ, ನಿನ್ನ ಬಾಧತಿ ಪ್ರಯೋಗ ನನಗೆ ಎಷ್ಟು ಮನಸ್ಸಿಗೆ ತ್ರಾಸು ಕೊಡ್ಲಿಕ್ಕತ್ತಲ್ಲ, ಅಷ್ಟು ಈ ಶಿಬಿಕ ಕೊಡ್ತಾ ಇಲ್ಲ. ಪಂಡಿತ ಅಂತ ಅನಿಸ್ಕೊಂಡು ಒಂದು ಆತ್ಮನೇ ಪದ ಪರಸ್ಮೈ ಪದ ಗೊತ್ತಿಲ್ಲ ಅಂತ ತಿಳ್ಕೊಂಡಂತೆ. ಇದೇ ರೀತಿಯಾಗಿ ನೀವು ಕೂಡ ಸ್ವತಃ ಕಪಿಲ ಋಷಿಗಳಾಗಿ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದೀರಾ. ದಯಮಾಡಿ ನನ್ನನ್ನು ಕ್ಷಮಿಸಿಬಿಡಿ. ತಪ್ಪಾಯಿತು ಅಂತ 3 ಸಲ ಹೇಳ್ತಾ ಇದ್ದಾನೆ. ಆಗ ಅಂದಿರಬೇಕು ಅವನು ಭರತ, ಏನು ರಾಜ ಭಯ ಬಂತೆ ನಾನು ನೋಡಿ, ಯಾಕೆ ಎಷ್ಟು ಅಂಜಿದವರಾಗಿ ಮಾಡ್ತಾ ಇದ್ದೆ? ಅಂಜಿಬರೋಕ್ಕಿದೆಯಾ? ಇಲ್ಲಿ ಭಾಗವತ ಕೇಳಿಲ್ಲ, ಆ ರೀತಿ ಕೇಳಿದ್ದಾರೇನೋ ಎಂಬುವಂತೆ ಅವನ ಉತ್ತರ ಇದೆ. ರಾಜ ಉತ್ತರ ಕೊಡ್ತಾನೆ, ನಾಹಂ ವಿಶಂಕೆ ಸುರರಾಜ ವಜ್ರಾತ್ ನ ತ್ರಕ್ಷಶೂಲಾತ್ ನ ಯಮಸ್ಯ ದಂಡಾತ್ ನಾಗ್ನ್ಯರ್ಕ ಸೋಮ ನಿಲಚಿತ್ತಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮ ಕುಲಾವಮಾನಾತ್. ಎಲೆ ತತ್ವಜ್ಞಾನಿಯೇ, ನನಗೆ ಇಂದ್ರನ ವಜ್ರಾಯುಧದಿಂದ ಭಯ ಇಲ್ಲ, ರುದ್ರದೇವರ ತ್ರಿಶೂಲದಿಂದಲೂ ಭಯ ಇಲ್ಲ, ಯಮನ ದಂಡದಿಂದಲೂ ಭಯ ಇಲ್ಲ, ಅಗ್ನಿ ಸೂರ್ಯ ಚಂದ್ರ ಇವರ ಆಯುಧಗಳಿಂದಲೂ ನನಗೆ ಭಯ ಇಲ್ಲ, ಕುಬೇರನ ಆಯುಧದಿಂದಲೂ ನನಗೆ ಭಯ ಇಲ್ಲ. ಆದರೆ ಒಂದೇ ಭಯ, ಎಲ್ಲಿ ನನ್ನಿಂದ ಬ್ರಾಹ್ಮಣರಿಗೆ ಅಪಮಾನವಾಗ್ತದೋ ಅಂತೇಳಿ ನಾನು ಯಾವಾಗಲೂ ಭಯಭೀತನಾಗಿರ್ತೇನೆ, ಎಚ್ಚರದಿಂದ ಜಾಗರೂಕನಾಗಿರ್ತೇನೆ. ಯಾಕೋ ಈ ಎಲ್ಲ ಆಯುಧಗಳು ನಾನು ಒಬ್ಬನನ್ನು ಕೊಲ್ತವೆ, ಆದರೆ ನನ್ನಿಂದ ಬ್ರಾಹ್ಮಣ ಅಪಮಾನವಾದರೆ ನಮ್ಮ ಕುಲ ಧ್ವಂಸವಾಗ್ತದಪ್ಪ, ಅದಕ್ಕೆ ನನಗೆ ಭಯ ಇದೆ. ಈ ಮಾತು ಭಾಗವತದಲ್ಲಿ 5ನೇ ಸಲ ಬರ್ತಾ ಇದೆ. ಬ್ರಾಹ್ಮಣರ ಅಪಮಾನವನ್ನು ಪರಮಾತ್ಮ ಸಹಿಸುವುದಿಲ್ಲ, ತನ್ನ ಭಕ್ತರ ಅಪಮಾನವನ್ನು ಸಹಿಸೋದಿಲ್ಲ. ಬ್ರಾಹ್ಮಣರ ಅಪಮಾನದ ಕುಲ ನಾಶವಾಗ್ತದೆ. ಅದಕ್ಕೆ ನಾನು ಅನಿಸ್ತಾ ಇದ್ದೇನೆ, ನಿಜವಾಗಿ ಹೇಳಿ, ನೀವು ಯಾರಿದ್ದೀರಿ? ಹುಚ್ಚರಂತೆ ಯಾಕೆ ತಿರುಗಾಡ್ತಾ ಇದ್ದೀರಿ? ನಿಮ್ಮ ಈ ತತ್ವಜ್ಞಾನ ಉಪದೇಶ ಮಾಡಿದ್ರಲ್ಲ, ನನಗೆ ಅದನ್ನು ಪೂರ್ತಿ ಅರ್ಥ ಆಗಿಲ್ಲ. ನೀವು ಜ್ಞಾನಿಗಳು, ನಿಮ್ಮಂಥವ್ರ ಮಾತು ಒಮ್ಮೆಲೆ ನಮಗೆ ಅರ್ಥ ಆಗೋದಿಲ್ಲ, ಅಷ್ಟು ಪರಿಪಕ್ವತೆ ನಮ್ಮಲ್ಲಿ ಬರಲಿಲ್ಲ. ಆದರೆ ನೀವು ಏನೋ ವಿಶೇಷ ತತ್ವಜ್ಞಾನ ಹೇಳ್ತಾ ಇದ್ದೀರಿ ಅಂತ ತಿಳ್ಕೊಂಡಂತೇಳಿ ನಿಮ್ಮ ಮಾತಿನಿಂದ ನನಗೆ ಅನಿಸ್ತದೆ. ಎಲೆ ತತ್ವಜ್ಞಾನಿಯೇ, ಸಂಸಾರದ ಕಷ್ಟದಿಂದ ತಪ್ತನಾದ ವ್ಯಕ್ತಿ ಈ ಸಂಸಾರ ಕಷ್ಟದಿಂದ ಹೇಗೆ ಮುಕ್ತನಾಗಬೇಕು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಪಡೆಯೋದಕ್ಕೋಸ್ಕರ ನಾನು ಕಪಿಲ ಋಷಿಗಳ ಹತ್ರ ಹೊರಟಿದ್ದೆ.
ಒಂದು ವೇಳೆ ತಾವೇ ಕಪಿಲರಾಗಿದ್ದರೆ ಈ ರೀತಿಯಾಗಿ ನೀವು ವೇಷ ಬದಲಾಯಿಸ್ಕೊಂಡು ಯಾಕೆ ಬಂದ್ರಿ? ಸಜ್ಜನರಿಗೂ ದುರ್ಜನರಿಗೂ ಗುರುತು ಹಿಡಿದಂಥ ಇಂಥ ವೇಷ ಬರೆದುಕೊಂಡು ಯಾಕೆ ತಿರುಗಾಡ್ತಾ ಇದ್ದೀರಿ? ಸಂಸಾರದ ಸಾಗರದಲ್ಲಿ ಮುಳುಗಿ ಎದ್ದು ಇಂಥ ಸಾಮಾನ್ಯರಾಗಿರ್ತಕ್ಕಂಥ ನಮಗೆ ನಿಮ್ಮಂಥವ್ರ ಮಹಿಮೆ ಹೇಗೆ ಗೊತ್ತಾಗಬೇಕು? ದೃಷ್ಟಶ್ರಮ ಕರ್ಮತ ಆತ್ಮನೋ ವೈ ಭರ್ತುರ್ಗಂತುರ್ಭವತಶ್ಚ ಯಮ್ಮನ್ಯೆ ಯಥಾಶ್ರುತೋ ದಾನ ಯನಾದಿಭಾಗ ಸಮೂಲ ಇಷ್ಟೋ ವ್ಯವಹಾರ ಮಾರ್ಗ. ಅಲ್ಲ, ನಡಿಲಿಕ್ಕೆ ನಾನು ಯಾರು ಅಂತ ತಿಳ್ಕೊಂಡು ಅಂತ ಕೇಳಿದ್ರಲ್ಲಿ, ನಾನು ಸ್ವತಂತ್ರನಲ್ಲ, ನಾ ಕರ್ತ ಅಲ್ಲ ಅಂತ ತಿಳ್ಕೊಂಡು ಅಂತೇಳಿ ಮಾತನಾಡಿದ್ರಲ್ಲ, ಇದು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕಪ್ಪ? ವ್ಯವಹಾರದಲ್ಲಂತೂ ಅರ್ಥ ಆಗೋದಿಲ್ಲ. ಯಾಕೆ? ದೊಡ್ಡ ಕೊಡ ನೀರಿದ್ದ ಹೊತ್ತುಕೊಳ್ಳುವಾಗ ಶ್ರಮ ಆಗ್ತದೆ, ಆದರೆ ನೀರನ್ನು ತೆಗೆದುಕೊಂಡು ಬಂದಮೇಲೆ ಆ ಶ್ರಮದ ತೃಪ್ತಿಗೋಸ್ಕರ ನೀರು ಸಿಗ್ತದೆ ಅವನಿಗೆ. ಆದ್ದರಿಂದಾಗಿ ಜಗತ್ತಿನಲ್ಲಿ ನಾನೇ ಗಡಿಗೆಯಿಂದ ನೀರು ತಂದವನು, ನಾನೇ ಅಡಿಗೆ ಮಾಡಿದವನು, ನಾನೇ ಪೂಜೆ ಮಾಡಿದವನು, ಊಟ ನಾನೇ ಮಾಡ್ತಾ ಇದ್ದೇನೆ ಅಂತ ಹೇಳಿ ನನಗೆ ಈ ರೀತಿಯಾಗಿರ್ತಕ್ಕಂಥ ಅನುಭವ, ಸಾಕ್ಷಿ ಅನುಭವ ಬರ್ತಾ ಇದೆ. ನಾನು ಅಂಥದ್ದು ನಾವು ಊಟ ಮಾಡಿಲ್ಲ, ನಾನ್ಯಾರು ಊಟ ಮಾಡಲಿಕ್ಕೆ, ನಾನ್ಯಾರು ನೀರು ತಂದವರು, ನೌಕರಿ ಮಾಡಿದವರು ಯಾರು ಅಂತ ನಾನಲ್ಲ, ನಾನು ಮಾಡಿದ್ದೇನೆ, ದುಡಿದಿದ್ದೇನೆ. ಆದ್ದರಿಂದ ನಾನು ಕರ್ತ ಯಾಕಲ್ಲ? ನೀವು ಹೇಳಿದ್ರಿ ದೇಹಾಭಿಮಾನ ಬಿಟ್ಟಿದ್ದರಿಂದಾಗಿ ನನಗೆ ಏನು ತ್ರಾಸ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಆದರೆ ಈಗ ಬೆಂಕಿಯ ಮೇಲೆ ಪಾತ್ರೆ ಇಡ್ತೇವೆ, ನೀರು ಹಾಕ್ತೇವೆ, ಅಕ್ಕಿ ಹಾಕ್ತೇವೆ, ಅಲ್ಲಿ ಕಾಯೋದು ಯಾವುದು? ಪಾತ್ರೆ. ಆದರೆ ಪಾತ್ರೆ ಕಾಯ್ದರೆ ಒಳಗಿದ್ದ ಅಕ್ಕಿ ಬೆಂದೋಗ್ತದೆ. ಹಾಗೆ ಈ ರೀತಿಯಾಗಿರ್ತಕ್ಕಂಥ ದೇಹ ಅಭಿಮಾನ ಹಿಡದೇ ಇದ್ದರೂ ಕೂಡ ದೇಹದ ಒಳಗಿರ್ತಕ್ಕಂಥ ಜೀವನಿಗೆ ದೇಹ ತಪ್ತವಾದಾಗ ಒಳಗಿರ್ತಕ್ಕಂಥ ಜೀವನಿಗೂ ಕೂಡ ವಿಕಾರ ಆಗಬೇಕಲ್ಲ, ಅಕ್ಕಿ ಬೆಂದಾಗೆ. ಅದು ಆಗೋದಿಲ್ಲ ಅಂತ ಹೇಗೆ ಹೇಳ್ತಾ ಇದ್ದೀರಿ? ಸ್ವಾಮಿ ಸೇವಕ ನಿಯತ ಭಾಗ ಪರಮಾತ್ಮನಲ್ಲಿ ಮಾತ್ರ ಇದೆ ಅಂತ ತಿಳ್ಕೊಂಡಂತ ಹೇಳ್ತಿರಲ್ಲ. ಆದರೆ ರಾಜ ಅಂತಕ್ಕಂಥ ಒಬ್ಬ ವ್ಯಕ್ತಿ ದುಷ್ಟರಿಗೆ ಶಿಕ್ಷೆ ಮಾಡೋದು ಬೇಡವೆ? ದುಷ್ಟರಿಗೆ ಶಿಕ್ಷೆ ಮಾಡಿ ಸಜ್ಜನರನ್ನು ಸಂರಕ್ಷಣೆ ಮಾಡೋದು ಬೇಡವೆ? ಭಗವಂತನ ಆಜ್ಞೆ, ಭಗವಂತನ ಸೇವಾ ಅಂತ ತಿಳ್ಕೊಂಡಂತೇಳಿ ಅವನು ದುಷ್ಟರಿಗೆ ಅಥವಾ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟರೆ ಅದು ಪಿಷ್ಟಪೇಷಣ ಹೇಗಾಗ್ತದೆ? ಆ ಹಿಟ್ಟನ್ನೇ ಕುಟ್ಟಿದಂತೆ ಹೇಗಾಗ್ತದೆ? ವ್ಯರ್ಥ ಏಕೆ? ಇದು ಜಗತ್ತಿನ ವ್ಯವಹಾರವಲ್ಲವೇನು? ಹರಿಯ ಸೇವೆ ಅಂತ ತಿಳ್ಕೊಂಡಂತೇಳಿ ದುಷ್ಟರನ್ನು ನಾಶಪಡಿಸಿ ಸಜ್ಜನನ್ನು ಪರಿಪಾಲನೆ ಮಾಡ್ತಾ ಇದ್ದರೆ ನಾನು ಕರ್ತ ಅಲ್ಲ ಅಂತ ತಿಳ್ಕೊಂಡಂತ ಅನ್ನೋದು ಹೇಗೆ? ತನ್ಮೇ ಭವಾನ್ ನರದೇವಾಭಿಮಾನ ಮದೇನ ತುಚ್ಛೀಕೃತ ಸತ್ತಮಸ್ಯ. ಆದ್ದರಿಂದಾಗಿ ನಾನೇ ರಾಜ ಅಂತ ತಿಳ್ಕೊಂಡಂತ ಅನ್ನೋ ಅಹಂಕಾರದಿಂದ ನಿಮ್ಮಂಥ ಜ್ಞಾನಿಗಳನ್ನು ತಿರಸ್ಕರಿಸಿ ಏನೇನೋ ಬೈದೆ. ಕೃಷಿಷ್ಟ ಮೈತ್ರಿಂ ದಜಮಾರ್ಥ ಬಂದೋ. ಆದರೆ ನೀವು ಕರುಣಾ ಸಮುದ್ರ, ನಾನು ಮಾಡಿದ ತಪ್ಪನ್ನು ಮರೆಸಿಬಿಡಿ. ನಾನು ನಿಮ್ಮ ಈ ಪ್ರಶ್ನೆಗಳಿಗೆ ಏನು ಅರ್ಥ ಮಾಡಿಕೊಂಡಿದ್ದೇನೆ, ನನಗೆ ತಪ್ಪಂತ ಅನ್ನಿಸ್ತದೆ. ನಾನೇ ಕರ್ತ ಯಾಕಲ್ಲ? ನನ್ನ ಶರೀರದಲ್ಲಿ ಇದ್ದದ್ರಿಂದಾಗಿ ಆತ್ಮನಿಗೆ ದೇಹಾಭಿಮಾನ ಬಿಟ್ಟು ದುಃಖ ಯಾಕಾಗೋದಿಲ್ಲ? ರಾಜ ಪ್ರಜೆಗಳ ವ್ಯವಹಾರ ಇದು. ನಿತ್ಯ ಬಲ್ಲೇನು? ನಿತ್ಯ ಸಂದರ್ಭದಲ್ಲಿ ಇನ್ನೊಬ್ಬರ ನಿಯಮನ ಮಾಡಿ ಸಜ್ಜನ ಸಂರಕ್ಷಣೆ, ದುರ್ಜನರ ಶಿಕ್ಷಣೆ, ಅವರಿಗೆ ಶಿಕ್ಷಿಸಿ ಸಜ್ಜನ ಸಂರಕ್ಷಣೆ, ಅದೇ ಸೇವೆ ಅಂತ ತಿಳ್ಕೊಂಡು ಅಂತೇಳಿ ಮಾಡುವುದು ಇದು ಕರ್ತವ್ಯವಲ್ಲೇನು? ನಾನು ಸ್ವಾಮಿ ಅಂತ, ನಾನು ರಾಜ ಅಂತ ತಿಳ್ಕೊಂಡ್ರೆ ಏನು ತಪ್ಪು ಅನ್ನೋ ಎಲ್ಲ ನನ್ನ ಈ ಸಮಾಧಾನಕ್ಕೆ ತಾವು ಮಾರ್ಗದರ್ಶನ ಮಾಡಿ ಉತ್ತರ ಕೊಡಬೇಕಾಗಿ ತಲೆ ಬಾಗಿ ಪ್ರಾರ್ಥನೆ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ರಾಜ ಕೇಳ್ಕೊಳ್ತಾ ಇದ್ದ. ಮೂಲಭೂತವಾದ ಪ್ರಶ್ನೆಗಳು, ಮಹತ್ವಪೂರ್ಣವಾದ ಪ್ರಶ್ನೆಗಳು. ಇದಕ್ಕೆ ಜಡಭರತ ಕೊಟ್ಟಿರತಕ್ಕಂತಹ ಅದ್ಭುತವಾದ ಉತ್ತರ ಇವತ್ತಿನ ಆಕೆ ಯಾವ ಸೈಕಾಲಜಿಯಲ್ಲಿ ಇಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸಿನ ವಿಶ್ಲೇಷಣೆ ಇಲ್ಲ. ಮಾಡರ್ನ್ ಸೈಕಾಲಜಿ ಎಷ್ಟು ಎಷ್ಟೇ ವಿಜ್ಞಾನ ಆದರೂ
ನೂರಾರು ಪುಸ್ತಕ ನಾನು ನೋಡಿದ್ದೇನೆ. ಆದರೆ ಮನಸ್ಸಿನ ಸರಿಯಾದ ವಿಶ್ಲೇಷಣೆ, ಮನಸ್ಸು ಇಂದ್ರಿಯಗಳ ಸಂಬಂಧದ ವಿಶ್ಲೇಷಣೆ, ಮನಸ್ಸು ಜೀವದ ಸಂಬಂಧದ ವಿಶ್ಲೇಷಣೆ, ಅಲ್ಲಿರ್ತಕ್ಕಂಥ ಜೀವನಕ್ಕೆ ಮನಸ್ಸಿಗೆ ಸಂಬಂಧ ಹೇಗೆ ಇಟ್ಟುಕೊಳ್ಬೇಕು ಅನ್ನೋ ವಿಶ್ಲೇಷಣೆ, ಅದ್ಭುತವಾಗಿರ್ತಕ್ಕಂಥ ಸೈಕಾಲಜಿ, ಮನಸ್ಶಾಸ್ತ್ರ. ಆದರೆ ಕಾಲ್ಪನಿಕ ಮನಸ್ಶಾಸ್ತ್ರ ಅಲ್ಲ, ತಾತ್ವಿಕವಾದಂಥ ವಿಶೇಷವಾದ ಪರಮಾತ್ಮನಿಗೆ ಸಂಬಂಧಿಸಿಕೊಂಡಿರ್ತಕ್ಕಂಥ ತತ್ವ ಸಂಬಂಧಿಯಾದಂಥ ಅದ್ಭುತ ಮನಸ್ಶಾಸ್ತ್ರವನ್ನು, ಆ ಉಪದೇಶವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ವಿಷಯ ಕಠಿಣ, ಆದರೆ ಹೇಳ್ತಕ್ಕಂಥ ಶೈಲಿ ಭಾಳ ಚೆನ್ನಾಗಿದೆ. ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಭಾಗವತದ ಈ ತತ್ವಭಾಗ ಬಹಳ ಅನೇಕ ತತ್ವಗಳಿಂದೂ ಕೂಡ ಬಹಳ ಮಹತ್ವಪೂರ್ಣವಾದಂಥದ್ದು. ಅದನ್ನು ನಾಳಿನ ದಿವಸ ನಾವು ನೋಡಲಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ನಾಳಿನಿಂದ ಜಡಭರತ ಗೀತ. ಮೊದಲು ವೃಷಭ ಗೀತ ಕೇಳಿದ್ದೇವಲ್ಲ, ಈಗ ಜಡಭರತ ಗೀತ. ಅದನ್ನು ನಾಳಿನ ದಿವಸ ನಾಳಿನಿಂದ ಒಂದು ದಿವಸ 2 ದಿವಸ ಗೊತ್ತಿಲ್ಲ, ಕೇಳಲಿಕ್ಕೆ ನಾವು ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಶ್ರೀಕೃಷ್ಣ ಅರ್ಪಣಮಸ್ತು.